ಈ ಬ್ಯಾಗ್ಸ್ ಅಂತೂ ತುಂಬ ಕ್ಯೂಟ್ ಆಗಿತ್ತು, ಚಿಕ್ಕ ಮಕ್ಕಳು ಎಷ್ಟೊಂದು ಚೆನ್ನಾಗಿದೆ ಅಂತ ಅನಿಸ್ತು. ಇದ್ರಲ್ಲಿ ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ಈ ಮಕ್ಕಳಿಗೆ ಹಂಗೆ ಪಳ್ಳನ್ 90 ರೂಪೀಸ್ ಎಲ್ಲ ಐಟಮ್ ಬೇಕು ಅಂತಂದರೆ ಡಿಮಾರ್ಟಲ್ಲಿ 5,000 ಆಗುತ್ತೆ ಅಂತಂದರೆ ಇಲ್ಲಿ 15,000 ಆಗುತ್ತೆ. ಅಂದರೆ ಫುಲ್ ಬೇರೆ ಕಡೆ ತಗೊಂಡ್ರೆ ಇನ್ನು ಸ್ವಲ್ಪ ಕಮ್ಮಿ ಬೀಳ್ತಿದೆ, ಇಲ್ಲಿ ಸ್ವಲ್ಪ ಏನಾದರೂ ಜಾಸ್ತಿ ಅಂತ ಅನಿಸ್ತು ನನಗೆ. ಬಳೆ ಶಾಪಲ್ಲಿ ಸಿಗೋದಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಇಲ್ಲಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಇದ್ರ ಬಾಕ್ಸ್ ಮಾತ್ರ ನನಗೆ ಪರವಾಗಿಲ್ಲ ವರ್ತ್ ಅಂತ ಅನಿಸ್ತು. ಈ ಬಾಟಲ್ ನೋಡ್ರೆ ಶಾಕ್ ಆಗಿಬಿಡ್ತಾರೆ ಎಷ್ಟು ರೂಪಾಯಿ ಅಂತ ಅಂದ್ಬಿಟ್ಟು. ಒಂದು ಬಾಟಲ್ 100 ರೂಪಾಯಿ ಫ್ರೆಂಡ್ಸ್. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇರುತ್ತೆ ಮತ್ತು ವರ್ತ್ ಪ್ರಾಡಕ್ಟ್ ಇರ್ತೈತೆ. ಇಷ್ಟು ಚಿಕ್ಕ ಬ್ಯಾಗ್ ಫ್ರೆಂಡ್ಸ್, ಶಾಕ್ ಆಗಿಬಿಟ್ರೆ. ಇದು ಬ್ಯಾಗ್ ಅಲ್ಲ, ಕೀ ಚೈನ್ ಇದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಕೋತಿ ಎಷ್ಟು ಚೆನ್ನಾಗಿ ಬಾಳೆ ಇಟ್ಕೊಂಡು ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ಫಸ್ಟ್ ಫ್ಲೋರ್ಗೆ ಈ ಥರ ಹೋಗ್ಬೇಕು. ಈ ಕಡೆ ಹೋಗೋದ್ರಲ್ಲಿ ಇಲ್ಲಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿರೋ ಕೀ ಚೈನ್ ಇದೆ ಅಂತ ಅಂದ್ಬಿಟ್ಟು. ಇದಂತೂ ಡಿಫ್ರೆಂಟ್ ಅಂತ ಅನಿಸ್ತು. ಗಿಟಾರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಗಿಫ್ಟ್ ಅಂತೂ ನೋಡಕ್ ಚಂದ ಫ್ರೆಂಡ್ಸ್, ಅದ್ರ ತಗೊಳಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕೆ ಓಕೆ, ನಾವು ತಗೊಬಂದಿದ್ದೆ, ಓಪನ್ ಮಾಡಿ ನೋಡೋಣ ಏನೇನು ತಗೊಬಂದಿದ್ವಿ ಅಂದ್ಬಿಟ್ಟು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫಸ್ಟ್ ಟೈಮ್ ಫ್ರೆಂಡ್ಸ್ ಮಾತಾಡ್ದಿರ ನಾನು ಏನು ಹೇಳ್ತಾರೆ, ಒಂದು ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಶಾಪಿಂಗ್ ಅಂದರೆ ಫುಲ್ ಜೋಶ್ ಇರ್ತೈತೆ. ಇವತ್ತು ಸೇಮ್ ಜೋಶ್ ಇದೆ, ಬಟ್ ಏನಂದರೆ ಆಳು ಬೇರೆ ಆಗಿದ್ದಾರೆ. ಆಳು ಅಂತಂದರೆ ಜನ ಬೇರೆ ಆಗಿದ್ದಾರೆ. ನನಗೆ ಇವತ್ತು ನಾನು ಶಾಪಿಂಗ್ ಹೋಗ್ತಿರೋಂತಹ ವ್ಲಾಗ್ನ ನೋಡ್ತೀರಾ ನೀವು. ಈ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಯಾರಾದರೂ ಬಿಗ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಅವ್ರಿಗೆ ಯಾವ ಥರ ಆಫರ್ಸ್ ಎಲ್ಲ ಸಿಗ್ಬೋದು ಎಲ್ಲನೂ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಸೊ ಶಾಪಿಂಗ್ ಹೋಗ್ತಾ ಇರೋದು ಬಂದ್ಬಿಟ್ಟು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ಮತ್ತು ಜೊತೆಗೆ ನಮ್ಮ ಮನೆ ಅಂದರೆ ನಮ್ಮ ಬಿಲ್ಡಿಂಗಲ್ಲೇ ಒಬ್ಬರ ಜೊತೆ ಹೋಗ್ತಾ ಇರೋದು. ಸೊ ಇಲ್ಲಿ ನಿಮ್ಮ ಅಣ್ಣ ಬರೋದಿಲ್ಲ ಫ್ರೆಂಡ್ಸ್, ಅಂದರೆ ನಮ್ಮ ಹಸ್ಬೆಂಡ್ ಕೂಡ ಈ ವ್ಲಾಗಲ್ಲಿ ಇರೋದಿಲ್ಲ. ಸೊ ನಾನು ಇವರು ಹೋಗ್ಬಿಟ್ಟು ಮಾತ್ರ ಶಾಪಿಂಗ್ ಮಾಡ್ಕೊಬರ್ತಿದ್ವಿ. ಹಾಗಾಗಿ ವಾಯ್ಸ್ ಏನು ಇಲ್ದಿರ ವ್ಲಾಗ್ನ ಮಾಡ್ತಾಯಿದ್ದೀನಿ. ನೋಡಿ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವೀಡಿಯೋ ತಪ್ಪು ಒಂದು ಲೈಕನ್ನು ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬು ಲೈಕು ನನಗೆ ತುಂಬ ಮೋಟಿವೇಟ್ ಸಿಗುತ್ತೆ ಇನ್ನು ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಫಸ್ಟ್ ಇದೆ ಫ್ರೆಂಡ್ಸ್ ಬಿಗ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು. ಇದು ಚಂದಾಪುರದಲ್ಲಿರೋದು ಬಿಗ್ ಮಾರ್ಕೆಟ್. ಸೊ ಬಿಗ್ ಮಾರ್ಕೆಟ್ ಅಂತ ಹೆಸರಲ್ಲಿ ಮಾತ್ರ ಇಲ್ಲ ಫ್ರೆಂಡ್ಸ್, ಇದು ನಿಜವಾಗ್ಲೂ ಬಿಗ್ ಆಗಿದೆ. ಸೊ ಇದರಲ್ಲಿ ನಾನು ಇಂಟ್ರೋನೇ ಏನೂ ಕೊಟ್ಟಿಲ್ಲ, ಜಸ್ಟ್ ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ ನಿಮಗೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು, ತುಂಬ ಚೆನ್ನಾಗಿರೋಂತಹ ಒಳ್ಳೊಳ್ಳೆ ಐಟಮ್ಸ್ಗಳೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಹೋಗಿದ ತಕ್ಷಣ ವೀಡಿಯೋ ಮಾಡೋದಾ ಬೇಡವಾ, ಮಾಡೋಕ್ಕೆ ಬಿಡ್ತಾರಾ ಇಲ್ವಾ ಅನ್ನೋ ಒಂದಷ್ಟು ಕನ್ಫ್ಯೂಷನಲ್ಲೇ ವೀಡಿಯೋನ ಮಾಡ್ತಾಯಿದ್ದೆ. ತುಂಬ ಜನ ನೋಡಿದ್ರು ಬಟ್ ಏನೂ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಹೋಗ್ತಾ ಹೋಗ್ತಾ ಸ್ವಲ್ಪ ಧೈರ್ಯ ಬಂದುಬಿಟ್ಟು ಫುಲ್ ಬಿಲ್ಡಪ್ಪಲ್ಲಿ ವೀಡಿಯೋಗಳೆಲ್ಲ ಮಾಡಿದ್ದೀನಿ. ನೋಡಿ ಇಲ್ಲಿ ಸದ್ಯಕ್ಕೆ ಬರ್ತಾ ಇದ್ದಂಗೆ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಮಕ್ಕಳದ್ದು ಬೊಂಬೆಗಳಂತೆ, ಬ್ಯಾಗ್ಸ್ ಅಂತೆ, ಅದಾದಮೇಲೆ ಪೌಚ್ಗಳಂತೆ, ಇವೇನಾಯ್ತು ಫ್ರೆಂಡ್ಸ್ ಇದೆಲ್ಲ ನಂಗೆ ಬೊಂಬೆಗಳು. ನಂಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಏನಾದರೂ ನೋಡಿಬಿಟ್ಟೆ ಅಂತ ಅಲ್ಲೇ ಕಳೆದೋಗಿ ನಿಂತ್ಕೊಬಿಡ್ತೀನಿ. ಯಾಕೆ ಬಾ ಇನ್ನೂ ಒಳಗೆ ತುಂಬ ಇದ್ದಾವೆ ಅಂತ ಹೇಳಿ ಮುಂದೆ ಮುಂದೆ ಹೋಗ್ತಾನೆ ಇದ್ರು. ನಾನು ಇಲ್ಲ ಇರಕ್ಕ ಒಂದೆರಡು ವೀಡಿಯೋ ಮಾಡ್ಕೊಬರ್ತೀನಿ ಇರಕ್ಕ ಅಂತಿದ್ದೆ. ಇನ್ನೂ ಕೆಳಗಡೆ ತುಂಬ ಸುಮಾರು ಇತ್ತು ಫ್ರೆಂಡ್ಸ್. ಆದರೆ ಅವರೇನೋ ಸ್ವಲ್ಪ ತಗೋಬೇಕಿತ್ತು ಅಂದ್ಬಿಟ್ಟು ಫಸ್ಟ್ ಮೇಲೇನೆ ಕರ್ಕೊಂಡೋದ್ರು, ಫಸ್ಟ್ ಫ್ಲೋರ್ಗೆ. ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ವಾಯ್ಸ್ ಎಲ್ಲ ಮಾತಾಡಿದ್ವಿ ಇಬ್ಬರು ಕೂಡ, ಬಟ್ ತಮಿಳಲ್ಲಿ ಮಾತಾಡಿದ್ವಿ. ಬಿಕಾಸ್ ಆಫ್ ಅವ್ರದ್ದು ಮದರ್ ಟಂಗ್, ಹಾಗಾಗಿ ಅವ್ರು ತಮಿಳೇ ಮಾತಾಡ್ತಿದ್ರು. ಅವ್ರಿಗೆ ಕಂಫರ್ಟಬಲ್ ಆಗಿರಲಿ ಅಂತ ನಾನು ಕೂಡ ತಮಿಳಲ್ಲೇ ಮಾತಾಡೋ ಅನ್ನೋ ಕಾರಣಕ್ಕೆ ಇಲ್ಲಿ ವಾಯ್ಸನ್ನು ಹೈಡ್ ಮಾಡಿ ನನ್ನ ವಾಯ್ಸನ್ನ ಇಲ್ಲಿ ಎಕ್ಸ್ಟ್ರಾ ಕೊಡ್ತಾ ಇರುವಂಥದ್ದು. ಮತ್ತು ಸಾಂಗ್ಸ್ ಎಲ್ಲ ಹಾಕಿದ್ರು. ಬಿಗ್ ಮಾರ್ಕೆಟಲ್ಲಿ ಅಂದರೆ ಶಾಪಿಂಗ್ ಮಾಡೋರಿಗೆ ಬೋರ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಇಲ್ಲ ಅಂತಂದರೆ ಫುಲ್ ಸಾಂಗ್ಸ್ ಹಾಕ್ಕೊಂಡು ಶಾಪಿಂಗ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ವಾಚ್ಗಳೆಲ್ಲ ನೋಡ್ತಿದ್ವಿ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲೇ ಈ ವಾಚ್ಗಳೆಲ್ಲ ಇಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂತ ಫ್ರೆಂಡ್ಸ್, ಇದು ಫೇಸ್ ಹಂಗೆ ಪಳ್ ಅಂತ ರಿಟರ್ನ್ ಹೊಡಿತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಮತ್ತು ಇದರೆಲ್ಲ ಕಾಸ್ಟ್ಲಿ ಅಂದರೆ ಹೆವಿ ಕಾಸ್ಟ್ಲಿ. ಎಷ್ಟು ಕಾಸ್ಟ್ಲಿ ಅಂತಂದರೆ ರೇಟ್ಗಳು ನೋಡೋಕ್ಕಾಗ್ತದೆ ಕಣ್ಣಲ್ಲಿ, ನೋಡ್ಬೇಕಷ್ಟೇ, ತಗೊಳಕ್ಕೆಲ್ಲ ಆಗೋದಿಲ್ಲ. ಬಿಕಾಸ್ ಅಷ್ಟು ರೇಟ್ ಇತ್ತು. ನಾವೆಲ್ಲ ನೋಡ್ಕೊಂಡು ಬಂದಿದ್ದೇನೆ. ನಮ್ಮನೇಲಿ ವಾಚ್ ಇರಲಿಲ್ಲ, ತಗೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್ಸ್. 1,200, 2,000, 3,000 ಈ ಥರ ತೋರಿಸ್ತಾ ಇದ್ರು. ಸೊ ನಾನು ಎಕ್ಕಾಗಿ ಹೇಳ್ತಿದ್ದೆ, ಇವೆಲ್ಲ ತುಂಬ ಡೆಕೋರೇಷನ್ಗೆಲ್ಲ ತುಂಬ ಚೆನ್ನಾಗಿರ್ತೈತಲ್ಲ ಅಕ್ಕ ಅಂತ ಅಂದ್ಬಿಟ್ಟು. ಸೊ ಹೇಳ್ಕೊಂಡು ಹಂಗೆ ಒಂದೊಂದೇ ನೋಡ್ತಿದ್ವಿ. ಎಲ್ಲ ಡಿಸೈನ್ ಬೇರೆ ಬೇರೆ ಥರ ಎಲ್ಲ ಕಾಣಿಸ್ತಿತ್ತು. ಸೊ ಬೇರೆ ಬೇರೆ ಥರ ಎಲ್ಲ ತಗೊಳ್ಳೋಣ, ಯಾವ್ದಾದ್ರು ಕಣ್ಣಿಗೆ ಅಪ್ಪಿ ಕಮ್ಮಿ ಪ್ರೈಸ್ ಕಾಣಿಸ್ಬಿಡುತ್ತಾ ಅಂತ ನೋಡಿದ್ವಿ ಒಂದು ಎಕ್ಸೈಟ್ಮೆಂಟಲ್ಲಿ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಹೇಳ್ತಾರೆ ಬ್ಯಾಡ್ ಲಗ್ಗೆ ಅದು ಕೂಡ ಸಿಕ್ಕಿಲ್ಲ. ಇಲ್ಲಿ ಮೇಲೆ ಕಡೆ ಎಷ್ಟೊಂದು ಹಾಕಿದ್ರು, ಎಲ್ಲನೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಲರ್ ಡಿಫ್ರೆಂಟ್ ಆಗಿತ್ತು. ನಾನು ವಾಚೆಲ್ಲ ಈ ಥರನೂ ಇರುತ್ತಾ, ಈ ಥರ ಡಿಫ್ರೆಂಟ್ ಆಗೂ ಇರುತ್ತೆ ಅಂತ ಅಂದ್ಕೊಂಡೆ. ಬಿಕಾಸ್ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇತ್ತು. ಬಟ್ ಏನೋ ರೇಟ್ ಕೂಡ ಅದೇ ಥರನೇ ಫ್ರೆಂಡ್ಸ್, ತುಂಬ ಡಿಫ್ರೆಂಟ್ ಆಗಿ ಹೈ ಕ್ವಾಲಿಟಿ ಎಲ್ಲ ಹೇಳ್ತಿದ್ರು. ನೆಕ್ಸ್ಟ್ ಆ ಕಡೆ ವಾಚ್ಗಳು ಡಿಫ್ರೆಂಟ್ ಆಗಿ, ಆಮೇಲೆ ಮನೆಗೆಲ್ಲ ಹಾಕ್ತಾರಲ್ಲ ಹಾರ, ಆ ಥರ ಎಲ್ಲ ಇತ್ತು. ಈ ವಾಚ್ನ ಡಿಫ್ರೆನ್ಸ್ ಎಷ್ಟು ದೊಡ್ಡ ವಾಚ್ ಅಂತಂದರೆ ಚಿಕ್ಕ ವಾಚು, ಬಟ್ ಅದ್ರ ಡಿಸೈನ್ ಮಾತ್ರ ತುಂಬ ಹೆವಿಯಾಗಿ ಕೊಟ್ಟಿದ್ರು. ನೆಕ್ಸ್ಟ್ ಇದೆಲ್ಲ ಸಿಂಪಲ್ ಆಗಿತ್ತು. ನಂಬರ್ಸ್ ಎಲ್ಲ ತುಂಬ ದೊಡ್ಡದಾಗಿತ್ತು.
ಇದ್ರ ರೇಟು ಮಿನಿಮಮ್ ನಾವು ಅನ್ಕೋತೀವಿ ಒಂದು 200-300 ಅಂದ್ಬಿಟ್ಟು, ಬಟ್ ನೋ ಚಾನ್ಸೇ ಇಲ್ಲ ಫ್ರೆಂಡ್ಸು. 1200-1300 ಇತ್ತು. ಸೊ ನೆಕ್ಸ್ಟ್ ಬಂದ ತಕ್ಷಣ ಎಂಟ್ರೆನ್ಸ್ ಅಲ್ಲೇ ಫಸ್ಟು ಫುಲ್ ಗಿಫ್ಟ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ರು. ಸೊ ಗಿಫ್ಟ್ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಇದ್ದಾವೆ. ಇದು ನಂಗೆ ಹೋದ ತಕ್ಷಣ ಅಟ್ರಾಕ್ಟ್ ಆಗಿದೆ ಇದೇನೆ. ಮಾಲ್ಟಲ್ಲಿ ಮಾಡ್ತಾರಲ್ಲ ಇವಾಗೆಲ್ಲನೂ ಯೂಟ್ಯೂಬಲ್ಲಿ ತುಂಬ ಟ್ರೆಂಡಲ್ಲೆಲ್ಲ ಮಾಡ್ತಿರ್ತಾರೆ ಅವರು ಇವರು ಅಂದ್ಕೊಂಡು. ಸೊ ಆ ಥರ ಇರ್ಬೋದು ಅಂತ ಹೇಳಿ ಹೋಗಿ ನೋಡಿದೆ, ಬಟ್ ಬೇರೆ ಬೇರೆ ಥರ ಇತ್ತು. ಅದೇ ಥರ ಎಲ್ಲ ನೋಡ್ಕೊಂಬಂದಿದ್ರು ನೋಡಿ. ಛತ್ರಿಲಿ ತಾಯಿ ಕೂತಿರೋದರ, ಕೆಳಗಡೆ ಮಗು ಕೂತಿರೋದರ ಒಂದು ಕಲೆಕ್ಷನ್ ಇತ್ತು. ಅದು ತುಂಬ ಚೆನ್ನಾಗಿತ್ತು. ಒಂದು ಬಾತುಕೋಳಿ ಇತ್ತು. ಆಮೇಲೆ ಇನ್ನೇನು ಕಾಣಿಸಿದೆ ಅಮ್ಮ ಹೇಳು, ಏನೇನು ಕಾಣಿಸ್ತಿದೆ ನಿಮಗೆ ದೀಪು? ಆಮೇಲೆ ಬುದ್ಧ ನೋಡಿ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟಾಗಿ ಅಂದರೆ ಎಷ್ಟು ಸಕ್ಕದಾಗಿತ್ತು ಅಂತಂದರೆ, ಬುದ್ಧನೇ ತುಂಬ ವೆರೈಟಿಲಿತ್ತು. ಇದೊಂದು ಚಿಕ್ಕ ಒಂದು ಕಣ್ಣು ಮುಚ್ಕೊಂಡಿರೋ ಥರ, ಒಂದು ಬಾಯಿ ಮುಚ್ಕೊಂಡಿರೋ ಥರ ಎಲ್ಲ ಇತ್ತು. ಡಿಫ್ರೆಂಟ್ ಎಷ್ಟು ಡಿಫ್ರೆನ್ಸ್ ಅಂದರೆ ನಾವೆಲ್ಲೂ ಕೂಡ ನಾನು ನೋಡಿಲ್ಲ ಇಷ್ಟೊಂದು ಕಲೆಕ್ಷನ್ಸು. ಗಿಫ್ಟ್ ಕಲೆಕ್ಷನ್ನೇ ಇಷ್ಟೊಂದು ವೆರೈಟಿ ಇರುತ್ತೆ ಅಂದ್ಬಿಟ್ಟು. ಬಟ್ ಬುದ್ಧ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಬೇರೆ ಬೇರೆ ಥರ ಎಲ್ಲ ಇತ್ತು. ಇದು ಕ್ಯಾಂಡಲ್ ಅಂತೆ, ಅಂದರೆ ಅದರಲ್ಲೇ ಇಡ್ತಾರಂತೆ ಕ್ಯಾಂಡಲ್. ಅದು ಉರ್ದು ತಿರ್ಗಿ ಅದರಲ್ಲೇ ಇರುತ್ತಂತೆ, ಖಾಲಿನೇ ಆಗಲ್ಲ ಕ್ಯಾಂಡಲ್. ಆ ಥರ ಕ್ಯಾಂಡಲ್ ಅದು ತುಂಬ ಚೆನ್ನಾಗಿತ್ತು. ಇದೆಲ್ಲ ನೋಡಿ ಚಂದ ತಗೊಳ್ಳಿಲ್ಲ ಫ್ರೆಂಡ್ಸ್ ಅದು ಕೂಡ. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಇದು ಕೂಡ ಗಿಫ್ಟ್ ಕಲೆಕ್ಷನ್ನೇ. ಲೈಟಿಂಗ್ಸ್ ಇರೋದು ಎಲ್ಲ ನಾನು ಗ್ಲಾಸಲ್ಲೇ ಕೊಡ್ತಾರಲ್ಲ ಆ ಥರ ಡಿಸೈನ್ಗಳಿವೆಲ್ಲನೂ. ಆಮೇಲೆ ನೆಕ್ಸ್ಟ್ ಈ ಥರ ಈ ಕಡೆ ಬಂದರೆ ಅದು ಅಷ್ಟೇ ಬಾತ್ಕೋಳಿಗಳಂತೆ. ಆಮೇಲೆ ಇದು ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇದು ಗಿಟಾರು, ಆದರೆ ಅದು ಬಾಕ್ಸಲ್ಲಿದೆ. ಅದು ನೋಡೋಕ್ಕೆ ನಾನು ಅಂದ್ಕೊಂಡೆ ಪರ್ಸ್ ಅಂತ ಅಂದ್ಬಿಟ್ಟು, ಬಟ್ ಪರ್ಸ್ ಅಲ್ಲ, ಇದು ಐರನ್ ಬಾಕ್ಸೇ, ಬಟ್ ಐರನ್ ಬಾಕ್ಸ್ ಅಲ್ಲ. ಆ ಥರ ಒಂದೊಳ್ಳೆ ಡಿಫ್ರೆಂಟ್ ಇತ್ತು. ಇಲ್ಲಿ ನೋಡಿ ಏನಂತಾರೆ ಮಗದು ಈ ಪಾಪು, ಇದ್ರನ್ನೇನಂತಾರೆ, ಕುಬೇರದಲ್ವ ಅದು ಡೋರ್ ಬಾರಿಸ್ಕೊಂಡಿತ್ತು. ನೆಕ್ಸ್ಟ್ ಕೆಳಗಡೆ ಹಳೆ ಕಾಲದ ಒಂದಷ್ಟು ಡಿಸೈನ್ಗಳೆಲ್ಲ ಇತ್ತು. ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಕಾಲೆಲ್ಲ ನೇತಾಡ್ಕೊಂಡು ಕುತ್ಕೊಂಡಿತ್ತು, ಈ ಥರ ಒಂದು ಡಿಸೈನು. ಮತ್ತು ಚಿಕ್ಕದೊಂದು ವುಡ್ಡಲ್ಲಿ ಇದೆ. ಇದು ತುಂಬ ಚೆನ್ನಾಗಿತ್ತು ನೋಡಿದೆ. ಬಟ್ ಅದ್ರ ರೇಟ್ ಬಂದ್ಬಿಟ್ಟು 1000-2000 ಎಷ್ಟೋ ಇತ್ತು. ಅದೆಲ್ಲನೂ ಒಂದು 200 ರೂಪಾಯಿಗೆ ಅಂದರೆ ಜಾಸ್ತಿ, ಅದಕ್ಕೆ ಮೇಲೆಲ್ಲ ನಾನು ಕೊಡೋದೇ ಇಲ್ಲ. ಆಮೇಲೆ ನೆಕ್ಸ್ಟ್ ಈ ಕಡೆಗೆ ಎಲ್ಲನೂ ಗ್ಲಾಸ್ದು, ಅದೇನೋ ಕುಬೇರ ಯಂತ್ರ ಅಂತಾರಲ್ವ, ಸೊ ಆಮೆಗಳ ಥರದ್ದು, ಮತ್ತು ಫ್ಲವರ್ ಡಿಸೈನ್ಸ್ ಅಂತ ಅಂದ್ಬಿಟ್ಟು, ಮತ್ತು ಬೇರೆ ಬೇರೆ ಥರ ನೋಡಿ ತುಂಬ ಇದ್ದಾವೆ ಡಿಸೈನ್ಗಳು. ಇವೆಲ್ಲನೂ ಇತ್ತು ಫ್ರೆಂಡ್ಸ್. ಇವೆಲ್ಲನೂ ಮಿನಿಮಮ್ ಇರೋದನ್ನೇ 600 ಮೇಲೆ ಇದೆ. ಸೊ ಹಾಗಾಗಿ ಎಲ್ಲ 600, 400, 300 ಈ ಥರ ಇತ್ತು. ಇದೊಂಥರ ಡೈಮಂಡ್ ಕಲ್ಲುಗಳಂತೆ, ಇದನ್ನು ಮನೇಲಿ ಇಡ್ತಾರೆ ಅಂತ ಎಕ್ಕತ್ರ ಇತ್ತಂತೆ ಈ ಥರದೊಂದು. ಅದನ್ನೇ ಹೇಳ್ತಾ ಇದ್ರು ಅವರು. ಇದನ್ನೆಲ್ಲ ಇಟ್ಕೊತಾರೆ ನೋಡಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಸೋಕೇಶಲ್ಲೆಲ್ಲ ಇಟ್ಟರೆ ತುಂಬ ಹಂಗೆ ಫಳ ಅಂತ ಹೊಳಿತೈತೆ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಬೇರೆ ಬೇರೆ ಕಲರ್ಗಳು, ಡಿಸೈನ್ಗಳು. ಬಟ್ ಇವೆಲ್ಲ ಹೆಂಗೆ ಗೊತ್ತಾ ಫ್ರೆಂಡ್ಸ್, ಕಾಸ್ಟ್ಲಿ ಇತ್ತು. ಆದರೆ ಎಷ್ಟೇ ಕಾಸು ಕೊಟ್ಟು ತಗೊಂಡ್ರು ಕೂಡ ಕ್ಯೂ ಮುಚ್ಕೊಂಡು ಎಷ್ಟೇ ಕಾಸ್ಟ್ಲಿ ಇದ್ರು ಕೂಡ ಕೈ ತಪ್ಪಿ ಕೆಳಗಡೆ ಬಿದ್ದರೆ ಹೊಡೆದೇ ಹೋಗ್ತಿದೆ. ಅದಕ್ಕೊಂದು ಹೊಟ್ಟೆ ಉರಿ ಬಿಟ್ಟರೆ, ಬಟ್ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೊಂದು ಹೇಳೋದು ಮಾಡ್ತೇನೆ ನಾನು, ಇನ್ನೊಂದು ಏನಂತಂದರೆ ಕ್ವಾಲಿಟಿ ಚೆನ್ನಾಗಿರೋದು ಅದೇ ಥರನೇ ರೇಟ್ ಇದ್ದಾವೆ. ಬಟ್ ಆನ್ಲೈನಲ್ಲಿ ನೋಡೋದಕ್ಕಿಂತ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಅಷ್ಟೇ ಬಿಟ್ಟರೆ. ಬಟ್ ಆನ್ಲೈನಲ್ಲಿ ಕಂಪೇರ್ ಮಾಡಿದ್ರೆ ಕ್ವಾಲಿಟಿನೂ ಕೂಡ ಇಲ್ಲಿ ಸ್ವಲ್ಪ ಚೆನ್ನಾಗೇ ಇತ್ತು. ಎಲ್ಲ ಪ್ರಾಡಕ್ಟು ಅಷ್ಟೇ ಕೈಯಲ್ಲಿ ಮುಟ್ಟಿ ನೋಡಿದೆ ನಾನು, ತುಂಬ ಚೆನ್ನಾಗಿತ್ತು ಎಲ್ಲನೂ ಅಷ್ಟೇ. ಇದು ಹುಂಡಿಗೆ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಮಾಮೂಲಿ ಹುಂಡಿಗೆ ಕೊಡೋದಕ್ಕಿಂತ ಈ ಥರ ಹುಂಡಿಗೆ ಕೊಟ್ಬಿಟ್ಟು ಬೊಂಬೆ ಎಲ್ಲ ತೋರಿಸಿ ಇಟ್ಟರೆ ಅವ್ರು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಆ ಹಣನ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಅಂದ್ಕೊಂಡೆ. ಇದು ನೋಡಬೇಕಾದ್ರೆ ಅಂದ್ಕೊಂಡೆ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಅಂದರೆ ಸೇವಿಂಗ್ಸ್ ಮಾಡೋದೆಲ್ಲನೂ ಮಕ್ಳಿಗೆ ಕಳಿಸ್ಕೊಟ್ರೆ ಫ್ಯೂಚರಲ್ಲಿ ಅವ್ರಿಗೂ ಒಂದು ಸೇವಿಂಗ್ಸ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಬರುತ್ತೆ ಅಂತ ಅಂದ್ಕೊಂಡೆ. ಚೆನ್ನಾಗಿತ್ತು. ನೆಕ್ಸ್ಟ್ ಈ ಅಕ್ಕಗೆ ಒಂದು ಪಾಪು ಇದೆ. ಪಾಪು ಅಂತಂದರೆ ಇವಾಗ ಪ್ಲೇ ಸ್ಕೂಲ್ ಹಾಕಿದ್ದಾರೆ ಫ್ರೆಂಡ್ಸ್. ಆ ಹುಡುಗನ್ನ ರಾಘವನ್ ಅಂತ ಹೇಳ್ಬಿಟ್ಟು, ಚಿಕ್ಕ ಹುಡುಗ, ಅಂದರೆ 2.5 ವರ್ಷನ 3 ವರ್ಷ ಬೀಳುತ್ತಂತೆ. ನೆಕ್ಸ್ಟು 2 months ಆದಮೇಲೆ ಏನೋ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಅವ್ರಿಗೆ ಪ್ಲೇ ಸ್ಕೂಲ್ಗೆ ಹಾಕಿದ್ದಾರೆ ಫ್ರೆಂಡ್ಸ್ ಮಕ್ಕಳನ್ನು. ನಾವೆಲ್ಲ ಪ್ಲೇ ಸ್ಕೂಲ್ ಅನ್ನೋದು ನೋಡಿಲ್ಲ, ಗೊತ್ತೇ ಇಲ್ಲ ನಮಗೆ. ಬಾಲ್ವಾಡಿಗೆ ಹೋಗ್ತಿದ್ವಿ, ಓಕೆ, ಬಾಲ್ವಾಡಿ ಎಲ್ಲ ಮುಗಿದ ತಕ್ಷಣ ಡೈರೆಕ್ಟ್ 1ನೇ ಕ್ಲಾಸ್ಗೆ ಹೋಗ್ತಿದ್ವಿ. ಇವಾಗ ಪ್ಲೇ ಸ್ಕೂಲ್ ಅಂತೆ, ಪ್ರೀ KG ಅಂತೆ, LKG ಅಂತೆ, UKG ಅಂತೆ, ಆಮೇಲೆ 1ನೇ ಕ್ಲಾಸ್ ಅಂತೆ. ಅಂದರೆ ಅವರು 1ನೇ ಕ್ಲಾಸ್ ಬರೋಷ್ಟರಲ್ಲಿ 4 ಕ್ಲಾಸ್ ಮುಗಿಸ್ಕೊಬಂದಿರ್ತಾರೆ. ಎಷ್ಟು ದೊಡ್ಡ ಓದು ಫ್ರೆಂಡ್ಸ್ ಇದು. ನಿಜವಾಗ್ಲೂ ನನಗಂತೂ ಅನಿಸುತ್ತೆ, ಯಪ್ಪ ದೇವರೇ, ನಾವೆಲ್ಲ ಬಾಲ್ವಾಡಿ ಆಟ ಆಡ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಇದ್ಬಿಟ್ಟು ನೆಕ್ಸ್ಟ್ ಹಂಗೆ ಡೈರೆಕ್ಟಾಗಿ ಹೋಗ್ಬಿಡ್ತಿದ್ವಿ. ಇವಾಗೆಲ್ಲ ಪಾಪ ಮಕ್ಳಿಗೆ ಏನೇನಲ್ಲ ಅಂದ್ಬಿಟ್ಟು ಇವನಿಗಂತೂ ಬುಕ್ಕು ಅವು ಇವು ಎಲ್ಲ ನೋಡ್ತಿತ್ತು ಅಯ್ಕ. ನಾನು ಛತ್ರಿ ನೋಡೋಣ ಅಂಥೇಳಿ ನೋಡಿದೆ. ಅದು ನೋಡಿದ್ರೆ ಚೆನ್ನಾಗಿತ್ತು. ಅಂದರೆ ಪ್ರೈಸು ಅಷ್ಟೇ ಫ್ರೆಂಡ್ಸ್, 150 160 ಏನೋ ಇತ್ತು. ಬಟ್ ವರ್ತ್ ಅಂತಲೇ ಅನಿಸ್ತು. ಆಮೇಲೆ ಈ ಕಡೆ ಈ ಫ್ಲವರ್ ಸೆಕ್ಷನ್ ಏನಿದೆ, ಇದೊಂಥರ ತುಂಬ ಒಂಥರ ಸೋಕೇಶ್ಗೆಲ್ಲ ಇಡ್ತಾರಲ್ವ ಆ ಥರ ಸೆಕ್ಷನ್ನು. ಆ ಎಕ್ಕಗೆ ಇದು ಹೇಳ್ತಿತ್ತು, ಇದು ನನಗೆ ಫೇವ್ರೇಟ್ ಸೆಕ್ಷನ್, ಇದು ನನಗೆ ಬಂದ ತಕ್ಷಣ ತುಂಬ ಅಟ್ರಾಕ್ಟ್ ಮಾಡುತ್ತೆ, ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಬಟ್ ಅವರೆಲ್ಲ ಮನೇಲಿ ಇಟ್ಟರೆ ಮಗು ಆಟ ಆಡ್ಕೊಂಡೆಲ್ಲ ದಬ್ಬಿ ಹೊಡೆದಾಕ್ಬಿಡ್ತಿದೆ ಅಂತ ಹೇಳ್ತಾ ಇತ್ತು.
ಮತ್ತು ಈ ಕಡೆ ಕೀ ಚೈನ್ಸ್ ನೋಡ್ತಿತ್ತು ನೋಡಿ ಫ್ರೆಂಡ್ಸ್. ಇದು ಇಷ್ಟು ತುಂಬ ಚಿಕ್ಕ ಕೀ ಚೈನ್ ಅಂತಂದರೆ ಮಾತಾಡಿದ್ದೀವಿ ನಾವು ಅಲ್ಲಿ ಬ್ಯಾಕ್ ಸೈಡ್ ಅದು ವಾಯ್ಸ್ ಕೇಳಿಸ್ಕೊಂಡ್ರೆ ನಗಾಡ್ತೀರ ನೀವು. ಈ ಚಿಕ್ಕ ಪರ್ಸಲ್ಲಿ ಏನು ಇಟ್ಕೊಳ್ಳೋಕೆ ಸಾಧ್ಯ ಅಂತ ಕೇಳ್ತಿದ್ದೆ. ಯಾಕೆ ನಾನು ಇಟ್ಕೊಂಡು ಒಂದು ಲಿಪ್ಸ್ಟಿಕ್ ಇಟ್ಕೋಬೋದಲ್ಲ ಅಂತಂದರೆ, ಆಮೇಲೆ ಯಾಕೆ ಇದು ಬ್ಯಾಗ್ ಅಲ್ಲ ಭವನಿ, ಕೀ ಚೈನ್ ಅಷ್ಟೇನೆ ಸಿಂಪಲ್ಲಾಗಿ ಅದು ಶೋಗೆ ಇಟ್ಕೊತಾರೆ ಅಷ್ಟೇನೆ ಸ್ಟೈಲ್ಗೆ ಅಂತಂದ್ಬಿಟ್ಟು. ಇಲ್ಲಿ ನೋಡಿ ಫ್ರೆಂಡ್ಸ್ ಏನು ಬಾಳೆಹಣ್ಣು ಇಟ್ಕೊಂಡಿದ್ದಾವೆ. ನೀವು ಅನ್ಕೋಬೋದು ಏನು ಯೂಸ್ ಇದೆ ಈ ವಿಡಿಯೋದಲ್ಲಿ ಅಂತಂದ್ಬಿಟ್ಟು. ನನಗೇನಂತಂದರೆ ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂತಂದರೆ ಒಂದೇ ರೀಸನ್ ಫ್ರೆಂಡ್ಸ್, ಅಂದರೆ ಡಿಮಾರ್ಟ್ಗೂ ಮತ್ತು ರಿಲಯನ್ಸ್ ಮಾರ್ಟ್ಸ್ಗೂ ಈ ಬಿಗ್ ಮಾರ್ಕೆಟ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಿಮಗೆ ಎಲ್ಲ ಪ್ರೈಸು ಕೂಡ ಶೇರ್ ಮಾಡ್ತಾಯಿದ್ದೀನಿ ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಈ ಚಿಕ್ಕದು ಇದಕ್ಕೆ ಹೋಗ್ಬಿಟ್ಟಿತ್ತು. ಇನ್ನೆಲ್ಲನೂ ಅಷ್ಟೇ, ಬೊಂಬೆಗಳು ಅಷ್ಟೇ ಫ್ರೆಂಡ್ಸ್, ಒಂದೊಂದು ಪ್ರೈಸ್ 400-500 ರೂಪಾಯಿ ಇತ್ತು. ಆದರೆ ಚೆನ್ನಾಗಿದೆ, ಬಟ್ ಅಷ್ಟು ದುಡ್ಡು ಕೊಟ್ಟು ತೊಗೊಳ್ಳೋದು ಬೇಡ ಅಂತಾರೆ ನನ್ನ ಅನಿಸಿಕೆ ಫ್ರೆಂಡ್ಸ್. ನಿಮ್ಗೆ ಏನಂತ ಅನಿಸುತ್ತೆ ಕಮೆಂಟ್ ಮಾಡಿ. ಈ ಅಕ್ಕನೂ ಅಷ್ಟೇ ತುಂಬ ವೇಸ್ಟ್ ಖರ್ಚು ಏನೂ ಮಾಡಿಲ್ಲ, ತುಂಬ ಮಿನಿಮಲಾಗಿ ತೊಗೊಂತು. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇದೊಂದು ನಾಲೆಡ್ಜ್ ನೀವು ಅರ್ಥ ಮಾಡ್ಕೋಬೇಕು. ಏನಂತಂದರೆ ನೀವು ಎಲ್ಲಿಗೆ ಹೋಗಿ ಬಟ್ ನೀವು ಒಂದೊಂದು ರೇಟು ಕರೆಕ್ಟಾಗಿ ನೋಡಿ ಮತ್ತು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತೊಗೊಳ್ಳಿ. ಇದು ಒಂದು ಪೆನ್ 100 ರೂಪಾಯಿ ಫ್ರೆಂಡ್ಸ್. ನೋಡಿದ ತಕ್ಷಣ ಯಪ್ಪ ದೇವ್ರೆ ಅಂತ ಅನಿಸ್ಬಿಡ್ತು ನನಗೆ, ಇಷ್ಟು ಕೊಡಬೇಕಾ ಅಂತಂದ್ಬಿಟ್ಟು. ಈ ಪೆನ್ಸಿಲ್ ಏನೋ 10 ರೂಪಾಯಿ ಇತ್ತು ಕರೆಕ್ಟಾಗಿರೇ. ಬಟ್ ಸಾರಿ ಫ್ರೆಂಡ್ಸ್, ಅದು ಸ್ವಲ್ಪ ಬ್ಲರ್ ಆಗ್ತಿದೆ ನಿಮಗೆ. ನಾನು ಒಂದೇ ಕೈಲಿ ಫೋನ್ ಇಟ್ಕೊಂಡಿದ್ನ, ಅದು ಫೋಕಸ್ ಆಗ್ತಾ ಇರುತ್ತೆ ವಿಡಿಯೋ, ಹಾಗಾಗಿ ಆಟೋಮೆಟಿಕ್ ಅದು ಇದಾಗ್ತಾ ಇರ್ತಿದೆ, ಏನಪ್ಪ ಅದು ಬ್ಲರ್ ಆಗ್ತಿರ್ತೈತೆ. ಹಾಗಾಗಿ ರೇಟ್ ನಾನು ಬಾಯಲ್ಲಿ ಹೇಳ್ತಿದ್ದೀನಿ, ಅಲ್ಲಿ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಅಷ್ಟೇ. ಈ ಕ್ರಯನ್ಸು ಸೇಮ್ 12 ರೂಪಾಯಿ ಅಂಗಡಿಲಿರೋ ಥರನೇ ಇಲ್ಲೂ ಕೂಡ ಇತ್ತು. ಆ ಅಕ್ಕ ಸ್ವಲ್ಪ ಬೇರೆ ನೋಡೋಣ ಇನ್ನು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇತ್ತು. ಅಂದರೆ ಮಗು ಬೇಗ ಕಿತ್ತಾಕ್ಬಿಡುತ್ತಂತೆ, ಹೊಡೆದಾಕ್ಬಿಡ್ತಿತ್ತಂತೆ. ಹಾಗಾಗಿ ಆ ಅಕ್ಕ ನೋಡಿ ಕಮ್ಮಿ ರೇಟಲ್ಲೇ ತಗೊಳ್ಳೋಣ, ಹೆಂಗಿದ್ರು ಕಿತ್ತಾಕ್ತಾನೆ ಅಂತೇಳಿ ನೋಡ್ತಾ ಇತ್ತು. ಮತ್ತು ಈ ಕಡೆ ಎಲ್ಲ ಇದು ಏನಿದೆ ಫ್ರೆಂಡ್ಸ್, ಇದು ಒಂದೊಂದು 30 ರೂಪಾಯಿ. ಈ ಗಿಫ್ಟ್ ಪ್ಯಾಕ್ ಮಾಡಿಸ್ತಾರಲ್ಲ, ಸೊ ಅಂಥವಿದೆಲ್ಲನೂ ಇದಕ್ಕೆ 30 ರೂಪಾಯಿ ಕೊಡಬೇಕಾ ಯಪ್ಪ ದೇವ್ರೆ ಅಂತ ಅನಿಸ್ತಿತ್ತು ನನಗೆ. ಇದೆಲ್ಲನೂ ನಾವು ಡಿಮಾರ್ಟಲ್ಲಿ ಬಿಗ್ ಮಾರ್ಕೆಟಲ್ಲಿ ತೆಗೆಯೋದಕ್ಕಿಂತನೂ ಹೋಲ್ಸೇಲ್ ಅಂಗಡಿಗಳಿಗೆ ಹೋಗ್ಬಿಟ್ರೆ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ಬಿಡುತ್ತೆ. ಬರೀ 10 ರೂಪಾಯಿ 5 ರೂಪಾಯಿಗೆಲ್ಲ ಇರುತ್ತೆ. ಇಲ್ಲಿ ಏನಕ್ಕೆ ತೊಗೋಬೋದು ಅಂತಂದರೆ ಮಿನಿಮಲ್ ಆಗಿ ಒಂದು 3 ಜನ 5 ಜನ 9 ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಟಾಗ ಇಂಥದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದ್ರೂ ಓಕೆ ಅಂತ ಅನಿಸುತ್ತೆ. ಬಟ್ 1000 ಜನಕ್ಕೆ ಕೊಡಬೇಕು ಅಂತ ಅನಿಸಿದಾಗ ಸರಿಯಾಗಲ್ಲ ಅಂತ ಅನಿಸುತ್ತೆ. ಆಮೇಲೆ ಇದೊಂದು ಫ್ರೆಂಡ್ಸ್, ಇದು ರ್ಯಾಕ್ಸ್ ಎಲ್ಲ ನೋಡೋಣ ಅಂತೇಳಿ ಬಂದೆ. ಇದೆಲ್ಲನೂ ಕೂಡ ನಾನು ಡಿಮಾರ್ಟಲ್ಲಿ ನೋಡಿದ್ದೀನಿ, ಆನ್ಲೈನಲ್ಲಿ ನೋಡಿದ್ದೀನಿ. ಆನ್ಲೈನಲ್ಲಿ ಏನಂತಂದರೆ ಸ್ವಲ್ಪ ಪ್ರೈಸು ಪರವಾಗಿಲ್ಲ, 400 ರೂಪಾಯಿ 500 ರೂಪಾಯಿ ಇತ್ತು. ಬಟ್ ಇಲ್ಲಿ ನೋಡಿದೆ ಫ್ರೆಂಡ್ಸ್, ಇಲ್ಲಿ 600 ರೂಪಾಯಿ 500 ರೂಪಾಯಿ ಹಾಕಿದ್ರು. ನೋಡಿಸ್ತೀನಿ ನೋಡಿ ಇಲ್ಲಿ ಎಷ್ಟಿದೆ ಅಂತಂದ್ಬಿಟ್ಟು. 1000 ರೂಪಾಯಿ ಇದೆ, 1075 ರೂಪಾಯಿ ಇದೆ. ಸೊ ಇದೇ ಪ್ರೈಸೇನೆ ಆನ್ಲೈನಲ್ಲಿ ಬರೀ 300-400ಗೆಲ್ಲ ಸಿಗುತ್ತೆ. ಬಟ್ ನನಗೆ ಗೊತ್ತಿಲ್ಲ ಆನ್ಲೈನಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂದ್ಬಿಟ್ಟು. ಬಟ್ ಇಲ್ಲಿ ಮಾತ್ರ ಕ್ವಾಲಿಟಿ ಮುಟ್ಟು ನೋಡಿದೆ, ಅಷ್ಟೇ ಕ್ವಾಲಿಟಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಸ್ಟೀಲು ವುಡ್ಡಲ್ಲಿ ಇವೆಲ್ಲ ಕೂಡ ಇತ್ತು. ಇವೆಲ್ಲನೂ ಅಷ್ಟೇ ಫ್ರೆಂಡ್ಸ್, ಯಾವ ಥರ ಅಂತಂದರೆ 70-80 ಒಂದೊಂದು ಚೌಟು, ಅಂದರೆ ಮರದ್ದು ಅದು 70-80 ಇತ್ತು. ಸೇಮ್ ಸ್ಟೀಲು ಕೂಡ ಸ್ವಲ್ಪ ಕಮ್ಮಿ, ಅಂದರೆ 40-50, ಒಂದೊಂದು 90-100 ಎಲ್ಲನೂ ಇತ್ತು. ಈ ವಾಟರ್ ಬಾಟಲ್ ರೇಟ್ ಕೇಳಿಬಿಟ್ರೆ ಶಾಕ್ ಆಗೋಗ್ತೀರ ಫ್ರೆಂಡ್ಸ್, ನಿಜ ಯಪ್ಪ ಈ ಅಕ್ಕ ಅಷ್ಟು ರೇಟ್ ಕೊಟ್ಟು ತೊಗೊಂಡ್ಬಿಡ್ತು. ಇದು ಒಂದೇ ನನಗೆ ಮನಸ್ಸೇ ಕೇಳಿಲ್ಲ, ಏನಕ್ಕಕ್ಕ ಇಷ್ಟು ರೇಟು ಅಂತಂದರೆ ಅವ್ರ ಹಸ್ಬೆಂಡ್ IT ಜಾಬ್ ಮಾಡೋದು, ಹಾಗಾಗಿ ಸ್ವಲ್ಪ ಪ್ರೊಫೆಷ್ನಲ್ ಆಗಿರಬೇಕಲ್ಲ ಭವಾನಿ, ಹಾಗಾಗಿ ಅಂತಂದರು. ಈ ವಾಟರ್ ಬಾಟಲ್ ರೇಟ್ಸ್ ಫ್ರೆಂಡ್ಸ್ ನೋಡೋಕ್ಕೆ ಎಷ್ಟು ಜಿಗ ಅಂತ ಎಷ್ಟು ಚೆನ್ನಾಗಿದೆ, ಬಟ್ ರೇಟ್ ಮಾತ್ರ ಬೇರೆ ಲೆವೆಲು. ಒಂದೇ ಒಂದು ಬಾಟಲ್, ಇದು ಬರೀ 500 ml ಬಾಟಲ್ಲು 100 ರೂಪಾಯಿ ಕೊಟ್ಟಿದ್ದಾರೆ. ಏನಕ್ಕಕ್ಕ ಇಷ್ಟು ಕೊಟ್ಟೆ ಅಂತ ಅನಿಸ್ಬಿಡ್ತು ನನಗೆ. ಬಟ್ ಏನು ಮಾಡೋದು. ಮತ್ತು ಲಂಚ್ ಬಾಕ್ಸ್ ಅಷ್ಟೇ ಫ್ರೆಂಡ್ಸ್, ತುಂಬ ಕಾಸ್ಟ್ಲಿ ಇತ್ತು. ಬಟ್ ನಾನು ಕೇಳಿದೆ ಅಕ್ಕ ಹಾಟ್ ಹಾಗೆ ಇರುತ್ತಾ ಅಂತ ಕೇಳಿದೆ. ಅವ್ರು ಇದ್ಕೊಂಡು ಅದೆಲ್ಲ ಗೊತ್ತಿಲ್ಲ, ಬನ್ನಿ ತೊಗೊಂಡು ನೋಡ್ರೆ ಗೊತ್ತಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, MRP ತೋರಿಸಿದ್ದೀನಿ 99 ರೂಪೀಸು. ಯಪ್ಪ ಸಾಕು ನೋಡೋಕ್ಕೆ ಚಂದ ಇವೆಲ್ಲ ಅಂತ ಅಂದ್ಕೊಂಡೆ. ಇದು ಏನು ವುಡ್ಡಲ್ಲಿದೆ ಈ ಬಾಟಲ್ಲು ಅಂತ ಅಂದ್ಕೊಂಡೆ. ವುಡ್ಡಲ್ಲಿತ್ತು ಫ್ರೆಂಡ್ಸ್, ಅದು ಸ್ವಲ್ಪ ಡಿಫ್ರೆಂಟಾಗಿತ್ತು, ಹಾಗಾಗಿ ವುಡ್ ಅಂತ ಅಂದ್ಕೊಂಡೆ. ನೆಕ್ಸ್ಟು ಈ ಕಡೆ ಬಂದುಬಿಟ್ಟು ಎಲ್ಲ ಫ್ರೇಮ್ಸು, ಅಂದರೆ ನಾವು ಗಿಫ್ಟ್ ಏನಾದರೂ ಕೊಡಬೇಕು, ಯಾರ್ದಾರು ಫೋಟೋ ಹಾಕಿ ಕೊಡ್ತೀವಿ ಅಂತಂದಾಗ ಈ ಥರ ರೇಕ್ಸ್ ಎಲ್ಲ ಯೂಸ್ ಆಗುತ್ತೆ. ಇದು ಬಂದುಬಿಟ್ಟು ಜ್ಯೂಸ್ ಹಿಂಡ್ತಾರಲ್ಲ ಆಟೋಮೆಟಿಕ್, ಅದದು ಅದ್ರ ಮೇಲೆ ಈ ಜ್ಯೂಸ್ನ ಅರ್ಧ ಭಾಗ ಕಟ್ ಮಾಡಿಬಿಟ್ಟು ಮೇಲೆ ಇಟ್ಟು ಪ್ರೆಸ್ ಮಾಡಿದ್ರೆ ಜ್ಯೂಸ್ ಆಗುತ್ತಂತ. ಈ ವಿಷಯನೇ ಗೊತ್ತಿಲ್ಲ ನನಗೆ. ಆ ಅಕ್ಕ ಹತ್ರ ಕೇಳ್ತಿದ್ದೆ ಏನಕ್ಕ ಇದು ಅಂದ್ಬಿಟ್ಟು. ಆಮೇಲೆ ಅಕ್ಕ ಈ ಥರ ಅಂತ ಹೇಳಿದ್ರು. ಇದು ಕೂಡ ಗೊತ್ತಿಲ್ಲದೆ ಹೋಗ್ಬಿಡ್ದೆ ನನಗೆ ಅಂತ ಅಂದ್ಕೊಂಡೆ. ಈ ಸ್ಟಿಲ್ ನೋಡಿ ಫ್ರೆಂಡ್ಸ್ ಎಷ್ಟು ಅಂತ ಅಂದ್ಬಿಟ್ಟು ನನಗೆ ಶಾಕ್ ಆಗಿಬಿಡ್ತು, ಏನಪ್ಪ ಇದು ಅಂದ್ಬಿಟ್ಟು. 200 ರೂಪಾಯಿ ಫ್ರೆಂಡ್ಸ್, ಅದು ಕರೆಕ್ಟಾಗಿ 225 ರೂಪಾಯಿ ಒಂದು ಚಿಕ್ಕ
ಬೌಲು. ಯಪ್ಪ ದೇವ್ರೇ, ಬಿಗ್ ಮಾರ್ಕೆಟ್ ಹೇಳಿದ್ನಲ್ವ ನಾನು ಮೊದಲನೇ ಪ್ರೈಸ್ ಥರ ಅದು ಕೂಡ ತುಂಬ ದೊಡ್ಡದು ಅಂತ ಅಂದ್ಬಿಟ್ಟು. ಇದು ಎಲ್ಲನೂ ಫ್ರೆಂಡ್ಸ್, ಇದು ಅಷ್ಟೇ 100-150 ರೂಪಾಯಿ ಥರನೇ ಇತ್ತು. ಅದರಲ್ಲಿ ನಾವು ಅರ್ಧ ಅನ್ನೋದಕ್ಕೆ ಕೂಡ ಹಾಕೋಕ್ಕಾಗಿಲ್ಲ. ಹಾಗಾಗಿ ತುಂಬ ಇದೊಂದು ರೇಕ್ ಮಾತ್ರ ಸ್ವಲ್ಪ ಪರವಾಗಿಲ್ಲ, ವರ್ತಿದೆ ಅಂತ ಅನ್ನಿಸ್ತು. ಬಿಕಾಸ್ ನಾನು ಇದು ಆನ್ಲೈನಲ್ಲಿ ತೊಗೊಂಡಿದ್ದೆ, 100-120 ಕೊಟ್ಟಿದ್ದೆ. ಇದು 175 ರೂಪಾಯಿ ಅಂತ ಇತ್ತು. ಹಾಗಾಗಿ ನನಗೆ ಓಕೆ ಪರವಾಗಿಲ್ಲ ಅಂತ ಅನಿಸ್ತು. ಕ್ವಾಲಿಟಿನೂ ಅಷ್ಟೇ ಫ್ರೆಂಡ್ಸ್, ಆನ್ಲೈನಲ್ಲಿ ಇರೋ ಥರನೇ ಸೇಮ್ ಕ್ವಾಲಿಟಿನೇ ಇತ್ತು ಇಲ್ಲಿನೂ. ಆಮೇಲೆ ನೆಕ್ಸ್ಟು ಸೋಪು ಬಾಕ್ಸು ನೋಡಿ ಫ್ರೆಂಡ್ಸ್, 190 ರೂಪಾಯಿ, 10 ರೂಪಾಯಿ ಕಮ್ಮಿ 190 ರೂಪಾಯಿ. ಇಷ್ಟು ಕಾಸ್ಟ್ಲಿ ಏನಕ್ಕೆ ಇರಬೇಕು ಸೋಪ್ ಬಾಕ್ಸು ಅಂದ್ಕೊಂಡೆ. ಬಟ್ ಅದಕ್ಕೆ ಸ್ವಲ್ಪ ಕಲರ್ ಎಲ್ಲ ಚೆನ್ನಾಗಿತ್ತು. ಎಷ್ಟೇ ಚೆನ್ನಾಗಿದ್ರು ವಾಶ್ರೂಮಲ್ಲಿ ಯೂಸ್ ಮಾಡೋದಲ್ವ, ಅದಕ್ಕೇನು ಅಷ್ಟು ದುಡ್ಡು ಕೊಟ್ಟು ತಗೋಬಾರ್ದು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಇದು ಬಂದುಬಿಟ್ಟು ಗಿಫ್ಟ್ ಪ್ಯಾಕ್ ಎಲ್ಲ ಮಾಡ್ತಾರಲ್ಲ ಆ ಥರ ಇದು ಚಿಕ್ಕ ಚಿಕ್ಕ ಬಾಕ್ಸ್ಗಳು. ಇದು ಅಷ್ಟೇ 200 ಏನೋ ಇತ್ತು ಫ್ರೆಂಡ್ಸ್. ಇದು ಕೂಡ ನೋಡಿ 120 ರೂಪಾಯಿ ಇದೆ. 120 ರೂಪಾಯಿ ಇದರಲ್ಲಿ ಏನಾದರೂ ಕಾಸ್ಟ್ಲಿ ಐಟಮ್ಸ್ ಇದ್ದಾಗ ಗಿಫ್ಟ್ ಪ್ಯಾಕ್ ಮಾಡ್ಸೋಕ್ಕೆ ಆ ಥರ ಚೆನ್ನಾಗಿರುತ್ತೆ, ಒಂಥರ ಲುಕ್ ಚೆನ್ನಾಗಿದೆ ಫ್ರೆಂಡ್ಸ್. ಅಷ್ಟೇ, ಅದು ಬಿಟ್ಟರೆ ಏನು ನಾವು ಅದನ್ನು ತಗೊಂಡು ಯಾರಿಗೂ ಕೊಡೋದು ಮನೇಲಿ ಇಡೋದಕ್ಕೆಲ್ಲ ಅಷ್ಟೊಂದು ಆಗಲ್ಲ, ಬಿಕಾಸ್ ತುಂಬ ಚಿಕ್ಕದು. ಮತ್ತು ಇದೇನಿದೆ, ಇದು ಕಿಚನಲ್ಲೆಲ್ಲ ಅಂಟ್ಸ್ಕೊಳಕ್ಕಂತ. ಇದು ನಾನು ಚಿಕ್ಕ ಮಕ್ಳು ಆಟ ಆಡೋಕೆ ಇಟ್ಟಿದ್ದಾರೆ ಯಾಕ ಅಂತ ಕೇಳಿದೆ. ಇಲ್ಲ ಭವನಿ, ಚಿಕ್ಕ ಮಕ್ಳು ಆಟ ಆಡೋದಕ್ಕಲ್ಲ, ಅದನ್ನು ಕಿಚನಲ್ಲಿ ಇಡೋಕ್ಕೆ ಅದು ಸ್ವಲ್ಪ ಅಟ್ರಾಕ್ಟಿವ್ ಕಾಣುತ್ತೆ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಓಕೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಾನು ನೋಡ್ಕೊಂಡು ಸ್ವಲ್ಪ ಲೇಟ್ ಮಾಡಿಬಿಟ್ಟು ಆಮೇಲೆ ಫಾಸ್ಟಾಗಿ ಹೋದೆ. ಅಲ್ಲಿ ಚಿಕ್ಕ ಮಕ್ಳದ್ದು ಪಾಂಡ ಎಲ್ಲ ಆಟ ಆಡ್ತಿದ್ರು ನೋಡಿ ಫ್ರೆಂಡ್ಸ್. ಒಂದು 145 ರೂಪಾಯಿ ಟೀ ಸೋಸೋದು. ಇದನ್ನು ನಾನು ಬರೀ 20 ರೂಪಾಯಿ 30 ರೂಪಾಯಿಗೆಲ್ಲ ತೆಗ್ದಿದ್ದೀನಿ. ಇಲ್ಲಿ ನೋಡ್ರೆ 150 ರೂಪಾಯಿ 145 ರೂಪಾಯಿ ಯಾರು ಫ್ರೆಂಡ್ಸ್ ಕೊಡ್ತಾರೆ ಹೇಳಿ. ಇದಂತೂ ನಾನು ಹೋದ ತಕ್ಷಣ ವೀಡಿಯೋ ಮಾಡಿದೆ, ಹೊತ್ತು ಮುಟ್ಟಕ್ಕೆ ಹೋಗಿಲ್ಲ. ಆಮೇಲೆ ಓಕೆ ನೋಡೋಣ ರೇಟ್ ಅಂತ ಹೇಳಿ ನೋಡಿದ್ರೆ 245 ರೂಪಾಯಿ. ಎಷ್ಟು ಚಿಕ್ಕ ಚೊಮ್ಮ ಅಂತಂದರೆ ನನ್ನ ಕೈ ಎಷ್ಟಿದೆ ಅಷ್ಟೇ, ನನ್ನ ಕೈಗಿಂತ ತುಂಬ ಚಿಕ್ಕದಿದೆ. ಮತ್ತು ಇದು ನೋಡಿ ಫ್ರೆಂಡ್ಸ್, ಇದು 295 ರೂಪಾಯಿ ಅಥವಾ 300 ರೂಪಾಯಿ ಒಂದು ಅರ್ಶಿನ ಕುಂಕುಮದ ಭರಣಿ. ಇದು ನೋಡಿ ಎಷ್ಟು ತುಂಬ ಚಿಕ್ಕದು, 160 ರೂಪಾಯಿ ಇದೆ. ಅದು ಎಷ್ಟಿದೆ ಅಂತಂದರೆ ಫ್ರೆಂಡ್ಸ್, ನಿಜ ಅರ್ಧ ಇಂಚ್ ಇದೆ ಅಷ್ಟೇ. ಅದು ನೋಡೋಕೆ ನಿಮ್ಗೆ ಅದು ಫೋಟೋದಲ್ಲಿ ಹಂಗೆ ಕಾಣ್ತಿದೆ, ಬಟ್ ತುಂಬ ಚಿಕ್ಕಿದ್ದು, ಅರ್ಧ ಇಂಚಿದೆ. ಇದಕ್ಕೆ ಅಷ್ಟು ಕೊಡಬೇಕು 160 ರೂಪಾಯಿ ಅಂತ ಅಂದ್ಕೊಂಡೆ ನಾನು. ಡಿ ಮಾರ್ಟ್ಗೆ ಹೋಗಲಿ, ಎಸ್ ಮಾರ್ಟ್ಗೆ ಹೋಗಲಿ, ರಿಲಯನ್ಸ್ ಮಾರ್ಟ್ಗೆ ಹೋಗಲಿ ಅಥವಾ ಬಿಗ್ ಮಾರ್ಕೆಟ್ ಬರಲಿ, ಎಲ್ಲೇ ಹೋದ್ರೂ ಈ ಕಂಚಿನ ಪಾತ್ರೆಗಳನ್ನು, ಬ್ರೇಸು ಮತ್ತು ಇವೆಲ್ಲನೂ ಜಸ್ಟ್ ನೋಡ್ಕೊಂಬರ್ತೀನಿ, ತಗೊಂಡಂತೂ ಬಂದೇ ಇಲ್ಲ. ಕಾರಣ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಇದು ನೋಡಿ ಚಿಕ್ಕ ಉರುಳಿ ತಗೊಳ್ಳೋಣ ಅಂದರೆ 445 ರೂಪಾಯಿ ಇದೆ. ಇದು ತಗೊಳಕ್ಕಾದ್ರೂ ಆಗುತ್ತೆ, ಅರ್ಧ ಲೀಟ್ರ್ ನೀರು ಕೂಡ ಇಡ್ಸಲ್ಲ ಫ್ರೆಂಡ್ಸ್. ಅದು ಚಿಕ್ಕದೇ ಬೇಕಾಗಿರೋದು. ಬಟ್ ಅದು ಒಂದು 200 ರೂಪಾಯಿ ಇದ್ರೆ ತೊಗೊಬಿಡ್ತಿದ್ದೆ, ನನಗೆ ಗೊತ್ತಿಲ್ಲ. ಬಟ್ 445 ರೂಪಾಯಿ ನಮ್ಮ ಯಜಮಾನ್ರು ಕೇಳೋಷ್ಟಲ್ಲ ಅಷ್ಟೇ ನನ್ನ ಹೋಗಿ ಮನೆಯಿಂದ ಈಚೆ ಅಂದ್ಬಿಡ್ತಾರೆ. ಹಂಗಾಗಿ ನಾನು ಏನು ತೊಗೊಂಡಿಲ್ಲ. ಬಟ್ ಪ್ರೈಸ್ ಎಲ್ಲ ಬಂದೆ. ಓಕೆ ಫ್ಯೂಚರಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ನಿಮಗೆ ಯಾರಾದರೂ ನೋಡ್ತಿದ್ರೆ ಈ ಪ್ರೈಸ್ ನಿಮ್ಗೆ ಓಕೆ ತಗೊಳ್ಳೋಣ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಬಿಗ್ ಮಾರ್ಕೆಟ್ಗೆ ಹೋಗಿ ತಗೊಳ್ಳಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ. ಬಿಗ್ ಮಾರ್ಕೆಟ್ಗೆ ಹೋಗಬೇಕು ಅಂತ ಏನಾದರೂ ಐಡಿಯಾ ಇರೋರಿಗೆ ಈ ಥರ ಒಂದು ಐಡಿಯಾ ಇರುತ್ತೆ. ಚಂದಾಪುರದಲ್ಲಿ ಬರೋರಿಗೆ ನಾನು ತೋರಿಸ್ತಿರೋ ವೀಡಿಯೋ ಸೇಮ್ ಇಟ್ ಈಸ್ ಏನಂತಾರೆ ಆ್ಯಸ್ ವೆಲ್ ಆಸ್, ಕರೆಕ್ಟಾ ವರ್ಡು? ಅದೇ ಥರನೇ ಇದು ಸೆರಾಮಿಕ್ಸ್ ಅಂತ ಅಂದ್ಕೊಂಡೆ ನಾನು. ನೋಡ್ರೆ ಅದು ಪ್ಲಾಸ್ಟಿಕ್ ಅಲ್ಲ, ಸೆರಾಮಿಕ್ಸಲ್ಲಿ ಆ ಥರ ಒಂದು ಚಿಕ್ಕ ಪ್ಲೇಟ್ ಒಂದು 20 ರೂಪಾಯಿ ಇರ್ತಿತ್ತು ಅಂದ್ಬಿಟ್ಟು ಕೈಗೆ ಎತ್ತು ನೋಡ್ರೆ 160 ರೂಪಾಯಿ. ಶಾಕ್ ಆಗಿಬಿಟ್ಟು ಹಂಗೆ ಇಟ್ಬಿಟ್ಟು ಬಂದುಬಿಟ್ಟೆ. ತುಂಬ ಚೆನ್ನಾಗಿದೆ. ಬಟ್ ಏನಕ್ಕೆ ಇಷ್ಟು ಕಾಸ್ಟ್ಲಿ ಪೇಪರ್ಗಳು ಅಂಟಿಸಿಕೋರೆ ಅದ್ರ ಮೇಲೆ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್ ನನಗಂತೂ. ಯಪ್ಪ ಬಿಗ್ ಮಾರ್ಕೆಟು ಎಷ್ಟು ಕಾಸ್ಟ್ಲಿ ಅಂದರೆ ನನ್ನ ಪ್ರಕಾರ ಇಲ್ಲಿ ಸ್ವಲ್ಪ ದುಡ್ಡಿರೋರು, ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡೋರು, ಇಲ್ಲ ನನಗೆ ದುಡ್ಡು ಹೋದ್ರೂ ಪರವಾಗಿಲ್ಲ, ಕ್ವಾಲಿಟಿ ಇಂಪಾರ್ಟೆಂಟ್ ಅನ್ನೋರು ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು. ಬಟ್ ನಮಗೆ ಚೀಪ್ ಆಗಿದ್ರು ಪರವಾಗಿಲ್ಲ, ಬೆಸ್ಟ್ ಬೇಕು, ಸ್ವಲ್ಪ ಪರವಾಗಿಲ್ಲ, ಲೈಫ್ ಬರ್ತಿದ್ರು ಪರವಾಗಿಲ್ಲ ಅಂತನೋರು ಬೇಕಿದ್ರೆ ಡಿ ಮಾರ್ಟಲ್ಲೂ ಕ್ವಾಲಿಟಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಂಪೇರ್ ಮಾಡಿದ್ರೆ ಬಿಗ್ ಮಾರ್ಕೆಟಲ್ಲಿ ಇನ್ನೂ ಕ್ವಾಲಿಟಿ ಇದೆ. ಮತ್ತು ಇಲ್ಲಿ ನೋಡಿ ಮಿನಿ ಸ್ಕೂಟರೇ ನೋಡ್ದಂಗೆ ಇದು ನನಗೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಮಾಮೂಲಿ ಹೇಗೆ ಬರುತ್ತೆ ನಮಗೆ ಸ್ಕೂಟರು ಅದೇ ಸೈಜಲ್ಲೇ, ಸ್ವಲ್ಪ ಚಿಕ್ಕದು ಬಿಟ್ಟರೆ ಸೇಮ್ ಹಾಗೆ ಇದೆ. ಇದು ಬ್ಯಾಟ್ರಿನ ಇಲ್ಲ ರಿಮೋಟ್ ಕಂಟ್ರೋಲಾಗಿ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಜೀಪ್ ಅದು ರಿಮೋಟ್ ಕಂಟ್ರೋಲ್ ಅಂತ ಅನಿಸುತ್ತೆ. ಈ ಥರ ಎಲ್ಲ ಬಂದುಬಿಟ್ಟಿದೆಯಾ ಡಿಫ್ರೆಂಟಾಗಿ ವೆರೈಟಿ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ. ಬಟ್ ಇವೆಲ್ಲ ರೇಟ್ ಅಂತೂ ನಾನು ನೋಡೋಕೆ ಕೂಡ ಹೋಗಿಲ್ಲ. ನನಗೆ ಗೊತ್ತು ಇದೆ ಒಂದು 7-8 ಸಾವಿರ ಇರುತ್ತೆ ಅಂತ ಅಂದ್ಬಿಟ್ಟು. ಆ ಅಕ್ಕ ಪಾಪಗೆ ಸ್ಟಡಿ ಟೇಬಲ್ ನೋಡಬೇಕು ಅಂತ ಅಂದ್ಕೊಂಡು ಹೋಗ್ತಿದ್ದಿದ್ದು. ಅದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿದೆ ಹೋಗಿ ಅಂತಂದರು. ಸೊ ಗ್ರೌಂಡ್ ಫ್ಲೋರಲ್ಲಿ ಬಂದಾಗ ಇದೆಲ್ಲನೂ ಇತ್ತು, ಅಂದರೆ ಮಕ್ಕಳದು ಸ್ಕೂಟರ್ ಅಂತೆ, ಗಾಡಿಗಳಂತೆ, ಅವು ಇವು ಇತ್ತು. ನೆಕ್ಸ್ಟ್ ಇದು ಏನಪ್ಪ ಅದು ಹೆಸರು, ಏನು ಹೇಳ್ತಾರೆ ಫ್ರೆಂಡ್ಸ್, ಅದನ್ನು ಟ್ರಿಪ್ಗೆಲ್ಲ ಹೋಗ್ತಾರಲ್ಲ ಎಳ್ಕೊಂಡು ಬ್ಯಾಗ್ ಅಲ್ಲ, ಅದನ್ನೇನು ಪಾಪ ಏನಂತಾರೆ, ಪಾಪ ಹಿಂಗೆ ಎಳ್ಕೊಂಡು ಹೋಗ್ತಾರಲ್ಲ ಅದನ್ನೇನಂತಾರೆ,
ಟ್ರಾಲಿಗಳಿತ್ತು, ಅದನ್ನು ಕೂಡ ನೋಡಿದ್ವಿ. ನೆಕ್ಸ್ಟ್ ಏಕಾಗಿ ಏನೇನೋ ಐಡಿಯಾ ಇತ್ತು, ಬ್ಯಾಗ್ಸ್ ಎಲ್ಲ ತೊಗೊಳೋಣ ಅಂತ ಅಂದ್ಬಿಟ್ಟು ಬ್ಯಾಗ್ ತೊಗೊಳಕ್ಕೆ ಹೋದ್ವಿ. ಆಯ್ಕಾಗಿ ಏನೋ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತ ಬ್ಯಾಗ್ ತೊಗೋಬೇಕು ಅಂದ್ಬಿಟ್ಟು, ಬಟ್ ಆ ರೇಟ್ಲೆಲ್ಲ ನೋಡ್ಬಿಟ್ಟು ಆಯ್ಕ ಏನು ಭವಾನಿ ಏನಕ್ಕೆ ಇಷ್ಟು ಕೊಡಬೇಕು, ರೇಟು ಏನು ಇಷ್ಟೊಂದಿದೆ ಅಂತ ಅಂದ್ಕೊಳ್ತು. ನಾನಂತೂ ಅಕ್ಕ ಇಷ್ಟು ನಿಜವಾಗ್ಲೂ ಕೊಡಬೇಕಾ ಅಂತ ಅಂದ್ಕೊಂಡೆ. ಈ ಬ್ಯಾಗ್ ನೋಡಿ ಫ್ರೆಂಡ್ಸ್, ಎಷ್ಟು ಲಕ್ಸುರಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದೆಲ್ಲ ವೀಡಿಯೋ ಮಾಡ್ಬೇಕಾದ್ರೆ ಏನು ಭಯ ಆಗಿಲ್ಲ. ಸುತ್ತಮುತ್ತ ಪಕ್ಕದಲ್ಲೇ ಇದ್ರು ಅವರೆಲ್ಲನೂ, ಬಟ್ ಏನು ಹೇಳಿಲ್ಲ ಅವರು. ಅವಾಗ ಅಂದ್ಕೊಂಡೆ ವೀಡಿಯೋ ಮಾಡ್ಕೋಬೋದು, ಏನು ಕೇಳಲ್ಲ ಅವರು ಅಂದ್ಕೊಂಡು ರೋಷ್ಟವಾಗಿ ಫುಲ್ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಬ್ಯಾಗ್ಗಳೆಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಪ್ರೈಸು ಸ್ವಲ್ಪ ಜಾಸ್ತಿನೇ, ಪರವಾಗಿಲ್ಲ ತೊಗೊತೀವಿ. ಇದು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾರಲ್ಲ ಫುಲ್ ರಿಚ್ ಪರ್ಸನ್ಸ್, ಅವರೆಲ್ಲನೂ ಟ್ರೈ ಮಾಡ್ಬೋದು ಬಿಗ್ ಮಾರ್ಕೆಟಲ್ಲಿ ಬ್ಯಾಗ್ಗಳೆಲ್ಲ. ಬಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಅಷ್ಟೇ, ಎಲ್ಲನೂ ಅಷ್ಟೇ. ನಮ್ಗೆ ಒಂದೇ ಒಂದು ಸರ್ಪ್ರೈಸ್ ಅಂತ ಅನಿಸಿದ್ದು ಬಿಗ್ ಮಾರ್ಕೆಟಲ್ಲಿ ಏನಂತಂದರೆ, ಏನು ನಾವು ಬಳೆ ಅಂಗಡಿಲಿ ಏನೇನು ನೋಡ್ಬೋದು ಐಟಮ್ಸ್ ಎಲ್ಲನೂ ನೋಡ್ಬೋದು, ಇಲ್ಲಿ ಸೇಮ್ ಪ್ರೈಸಲ್ಲಿ ನೋಡ್ಬೋದು. ಈ ಚಿಕ್ಕ ಚಿಕ್ಕ ಪಿನ್ಗಳಂತೆ, ಮತ್ತು ಸೇಫ್ಟಿ ಪಿನ್ಗಳು, ರಿಬ್ಬನ್ಗಳು, ಕ್ಲಿಪ್ಗಳು, ಚಿಕ್ಕ ಚಿಕ್ಕ ಸರಗಳು, ಮಕ್ಕಳಿಗೆ ಚಿಕ್ಕ ಚಿಕ್ಕ ಓಲೆಗಳು, ಕ್ಲಿಪ್ಗಳು, ಇದೆಲ್ಲನೂ ಸೇಮ್ ಈಗೇನು ರೇಟ್ ಇರುತ್ತೆ ನಮ್ಮ ಬಳೆ ಸ್ಟೋರ್ಗಳಲ್ಲಿ ಅದೇ ರೇಟಲ್ಲೇ ಇತ್ತು. ಆದರೆ ಇಯರಿಂಗ್ಸ್ ಇದೆಯಲ್ಲ ಫ್ರೆಂಡ್ಸ್, ಇಯರಿಂಗ್ಸ್ ಮಾತ್ರ ನನಗೆ ಯಾಕೋ ಸೆಟ್ ಆಗಿಲ್ಲ. ಕಾರಣ ಬಂದ್ಬಿಟ್ಟು ಮುಂದೆ ಹೇಳ್ತೀನಿ ನೋಡಿ. ಮತ್ತು ಇದೇನಿದೆ ಸರ ಎಷ್ಟು ಚೆನ್ನಾಗಿದೆ ಅಂತಂದರೆ ಫ್ರೆಂಡ್ಸ್, ಇದು ತುಂಬ ಒಂಥರ ಯುನೀಕ್ ಡಿಸೈನು, ಒಂಥರ ಫ್ಯಾಷನ್ ಆಗಿತ್ತು. ಜೀನ್ಸು ಮತ್ತು ಮಾಡರ್ನ್ ವೇರ್ಸ್ ಎಲ್ಲ ಮಾಡೋರಿಗೆ ಇದು ತುಂಬ ಚೆನ್ನಾಗಿತ್ತು. ಮತ್ತು ಲಬ್ಬರ್ಗಳೆಲ್ಲನೂ 20 ರೂಪಾಯಿ ಹಾಕಿದ್ರು ಫ್ರೆಂಡ್ಸ್. ನಾನು ಇವೆಲ್ಲ ಬರೀ 10 ರೂಪಾಯಿಗೆ ತೊಗೊತೀನಿ. ಇಲ್ಲೊಂದು ಸ್ವಲ್ಪ ಡಬಲ್ ರೇಟು, ಕೆಲವೊಂದು ಚೀಪ್ ಆ್ಯಂಡ್ ಬೆಸ್ಟಾಗೂ ಇದ್ದಾವೆ, ಇನ್ನೊಂದು ಅಮೌಂಟ್ಗೆ ವರ್ತಿರೋದು ಕೂಡ ಇದ್ದಾವೆ. ಬಟ್ ಕೆಲವೊಂದು ಐಟಮ್ಸ್ಗಳು ನಮಗೆ ಜಾಸ್ತಿ ಅಂತ ಅನಿಸುತ್ತೆ. ನಾನು ಎಲ್ಲ ಪ್ರಾಡಕ್ಟನ್ನು ಅಲ್ಲಿ ನೋಡಬೇಕಾದ್ರೆ ಆನ್ಲೈನಲ್ಲಿ ಒಂದ್ಸರಿ ಚೆಕ್ ಮಾಡಿ ಇಲ್ಲೊಂದ್ಸರಿ ಚೆಕ್ ಮಾಡ್ಕೊತಿದ್ವಿ. ಯಾವುದು ಓಕೆ ಅಂತ ಅನಿಸುತ್ತೆ ಅವು ಮಾತ್ರ ತೊಗೊಬಂದಿದ್ದು ನಾವು ಅಷ್ಟೇ. ಈ ಇಯರಿಂಗ್ಸ್ ಎಲ್ಲನೂ ನಾವು ಸಂತೆಯಲ್ಲಿ ಮತ್ತು ಮಾಮೂಲಿ ಫುಟ್ಪಾತಲ್ಲಿ ತೊಗೊಂಡ್ರೆ ಬರೀ 100 ರೂಪಾಯಿ ಕೊಡ್ತೀವಿ. ಇಲ್ಲಿ ಏನಂದರೆ 200 ರೂಪಾಯಿ, ಅಂದರೆ 100 ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ. ನಮ್ಗೆ 200 ರೂಪಾಯಿ ಇದ್ರೆ 2 ಓಲೆ ಬರುತ್ತಲ್ಲಪ್ಪ ಅಂತ ಅನಿಸುತ್ತೆ. ನನಗೆ ಇವೆಲ್ಲ ನೋಡಿದಾಗ ಎಷ್ಟು ದಪ್ಪ ಐತೆ ಅಂತ ಅನಿಸ್ತು ಫ್ರೆಂಡ್ಸ್. ಅದರ ವೆಯ್ಟ್ ಅಷ್ಟೊಂದೇನಿಲ್ಲ ನೋಡಿ. ಇದು ಕಾಸ್ಟ್ಲಿನೇ ಅಲ್ವಾ ಫ್ರೆಂಡ್ಸ್, ಒಂದು ಒಳ್ಳೆ ನಮಗೆ 100 ರೂಪಾಯಿ ಸಿಗುತ್ತೆ. ಬಟ್ ಇಲ್ಲಿ 150 ರೂಪಾಯಿ 200 ರೂಪಾಯಿ ಅಂತ ಇರ್ತಿತ್ತು. ಮತ್ತು ಇವೆಲ್ಲನೂ ಅಷ್ಟೇ, ಎಲ್ಲನೂ ಏನು ಹೇಳ್ತಾರಪ್ಪ ಅದು ಕೆಲವೊಂದು ಏನು ಹೇಳ್ತಾರಲ್ಲ ಮೆಟಲ್ಲ ಬ್ಲ್ಯಾಕ್ ಏನೇನೋ ಫ್ರೆಂಡ್ಸ್, ಅವೆಲ್ಲ ಗೊತ್ತಾಗಲ್ಲ ನನಗೆ. ಆ ವರ್ಡೇ ಬರ್ತಾಯಿಲ್ಲ ನನಗೆ. ಆ ಥರದ್ದು ಓಲೆಗಳೆಲ್ಲನೂ ನಾವು. ಸೊ ಇಷ್ಟು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಬಂದು ಇವಾಗ ಏನೇನು ತೊಗೊಬಂದ್ವಿ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಫೈನಲಿ ಫ್ರೆಂಡ್ಸ್ ಮನೆಗೆ ಬಂದ್ಬಿಟ್ಟು ನಾನು ತಿಂದುಬಿಟ್ಟು ಆಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೆ. ಬೆಳಗ್ಗೆ ನಾಷ್ಟ ಕೂಡ ಮಾಡಿಲ್ಲ. ಯಾಕೆ ಹೇಳಿದ್ದು 10 ಗಂಟೆಗೆ ಹೋಗೋಣ ಅಂತಂದ್ಬಿಟ್ಟು. ಅವ್ರು ಯಾರು ಅಂತಂದರೆ ನಮ್ಮ ಮನೆ ಹತ್ರನೇ, ನಮ್ಮ ಮನೆ ಅಂತಾರೆ, ನಮ್ಮ ಬಿಲ್ಡಿಂಗಲ್ಲೇ ಫಸ್ಟ್ ಫ್ಲೋರಲ್ಲಿದ್ದಾರೆ ಅವರು. ಸೊ ಹಾಗಾಗಿ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರು ಬೆಳಗ್ಗೆನೇ. ಕೆಲಸ ಎಲ್ಲ ಬೇಗ ಮಾಡಿ ಮನೆಯೆಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಪಾತ್ರೆ ತೊಳೆದು ಜೋಡಿಸಿ ಅಡುಗೆ ಮಾಡಿ ಸ್ನಾನ ಮಾಡಿಕೊಂಡು ಬಾಗಿಲು ತೊಳೆದು ರಂಗೋಲಿ ಹಾಕಿ ಎಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಪ್ರತಿಯೊಂದು ಕೂಡ ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ಯಾಕೆ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ವೆಯ್ಟ್ ಮಾಡೋಷ್ಟು ರೆಡಿ ಆಗಿಬಿಟ್ಟೆ. ಸ್ವಲ್ಪ ಮುಖ ತೊಳ್ಕೊಂಡು ಬಟ್ಟೆ ಇಟ್ಕೊಂಡು ಸಿಂಪಲ್ ತಲೆ ಬಚ್ಕೊಂಡು ಹೋಗಿದ್ದೆ. ಸೊ ಶಾಪಿಂಗ್ ಫ್ರೆಂಡ್ಸ್ ಆಲ್ರೆಡಿ ನೋಡ್ತಾ ಬಂದಿರ್ತಾರೆ ಪೂರ್ತಿ ವೀಡಿಯೋನ. ಸೊ ಅಲ್ಲೆಲ್ಲ ಏನು ಶಾಪಿಂಗ್ ಮಾಡಿದ್ವಿ ಏನು ಅಂತ ಅಂದ್ಬಿಟ್ಟು, ಆಮೇಲೆ ಏನೇನು ಮಾಡಿದ್ವಿ ಅಂತ ತೋರಿಸಿಲ್ಲ, ಬಟ್ ಏನೇನಿದೆ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸಿದ್ದೆ. ನಾನು ಬಿಗ್ ಮಾರ್ಕೆಟ್ಗೆ ಇದು 2ನೇ ಸರಿ ಅಂತ ಅನ್ಸುತ್ತೆ ಹೋಗಿದ್ದು. ಫಸ್ಟ್ ಸರಿ ತುಂಬ ಕಮ್ಮಿ, ಏನೋ ಒಂದು ಆಯಿಲು ಸಮಥಿಂಗ್ ಏನೋ ತೊಗೊಬರಕ್ಕೆ ಹೋಗಿದ್ದು ಅಷ್ಟೇ, ಬಿಟ್ಟರೆ ಬಿಗ್ ಮಾರ್ಕೆಟ್ಗೆ ಹೋಗೋದೇ ಇಲ್ಲ. ನನಗೆ ಗೊತ್ತು ಬಿಗ್ ಮಾರ್ಕೆಟಲ್ಲಿ ತುಂಬ ಕಾಸ್ಟ್ಲಿ ಅಂದ್ಬಿಟ್ಟು. ಎಷ್ಟು ಕಾಸ್ಟ್ಲಿ ಅಂದರೆ ಫ್ರೆಂಡ್ಸ್ ಸೀರಿಯಸ್ಲಿ ತೆಗಿಯೋಕ್ಕಾಗೋದಿಲ್ಲ. ಮನೆಗೆಲ್ಲ ಐಟಮ್ ಬೇಕು ಅಂತಂದರೆ ಡಿಮಾರ್ಟಲ್ಲಿ 5,000 ಆಗುತ್ತೆ ಅಂತಂದರೆ ಇಲ್ಲಿ 15,000 ಆಗುತ್ತೆ. ಅಂದರೆ ಫುಲ್ ಡಬಲ್ ಇದೆ. ಕೆಲವೊಂದು ಐಟಮ್ ಎಲ್ಲ ತುಂಬ ವರ್ತಿದೆ ಅಂತಲೂ ಅನಿಸ್ತು. ಅದನ್ನೆಲ್ಲ ಕೂಡ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಬಂದಿದ್ದೀನಿ. ಅದು ವಾಯ್ಸ್ ಓವರ್ ಕೊಡಬೇಕು ನಾನು ಅಷ್ಟೇ, ಕೊಟ್ಟಿರ್ತೀನಿ ಆಲ್ರೆಡಿ ನಾನು. ಸೊ ಅದಾದಮೇಲೆ ನೋಡಿರ್ತೀರ ನೀವು. ಇವಾಗ ನಾನೇನೇ ತೊಗೊಬಂದಿದ್ದೀನಿ, ತೊಗೊಂಡು ಬರೋ ಐಡಿಯಾನೇ ಇರಲಿಲ್ಲ, ತೊಗೊಬರೋ ಮೈಂಡ್ ಸೆಟ್ಟು ಕೂಡ ಇರಲಿಲ್ಲ. ಅಲ್ಲೋದ್ಮೇಲೆ ಓಕೆ ಏನಾದರೂ ತೊಗೊಳೋಣ ಅಂತಂದ್ಬಿಟ್ಟು ನನಗೆ ಪರವಾಗಿಲ್ಲ ಬೇರೆ ಕಡೆ ಇರೋ ಪ್ರೈಸ್ಗೆ ಇದು ಸೇಮ್ ಪ್ರೈಸ್ಗಿದೆ ಅಂತ ಅನಿಸಿರೋದು ಅಷ್ಟೇ ತೊಗೊಂಡಿದ್ದೀನಿ. ಸೊ ಇಷ್ಟು ತೊಗೊಂಡ್ಮೇಲೆ ಇದು ಪ್ರೈಸ್ ಎಷ್ಟಾಯಿತು ಇಷ್ಟಕ್ಕೂ ಸೇರಿ ಅಂತ ಹೇಳ್ತೀನಿ ನೋಡಿ. ತುಂಬ ಖುಷಿ ಆಗಿಬಿಡ್ತೀರ. ಬಟ್ ನಾವು ಎಲ್ಲೇ ಹೋಗಲಿ ಫ್ರೆಂಡ್ಸ್, ಎಷ್ಟೇ ಕಾಸ್ಟ್ಲಿ ಅಂಗಡಿಗೆ ಹೋಗಲಿ ಅಥವಾ ಎಷ್ಟೇ ಕಾಸ್ಟ್ಲಿ ಇರುವಂತಹ ಮಾಲು ಅಲ್ಲಿ ಹೋದರೂ ಕೂಡ ಕೆಲವೊಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿರುತ್ತೆ ಮತ್ತು ವರ್ತ್ ಪ್ರಾಡಕ್ಟ್ ಇರ್ತೈತೆ. ಅದನ್ನು ಹುಡುಕಿ ತೊಗೋಬೇಕು, ಅದಕ್ಕೆ ಟೈಮ್ ತೊಗೊಳುತ್ತೆ. ಸೊ ನಾವು 10 ಗಂಟೆ ಹೋಗಿದ್ದು, ಹೋಗೋಷ್ಟು 10 ಸಮಥಿಂಗ್ ಆಗಿರ್ಬೋದು. 12 ಗಂಟೆ ಹಾಲಲ್ಲ 11:15 ತನಕ ಶಾಪಿಂಗ್ ಮಾಡಿದ್ವಿ. ಲೈಕ್ 1.5 ಅವರ್ ಮೇಲೆ ಮಾಡಿರ್ಬೋದು. ಆಯ್ಕೆ ಸ್ವಲ್ಪ ಆಯ್ಕೆ 400 ರೂಪಾಯಿಗೇನೋ ತೊಗೊಂತ ಅಂತ ಅನಿಸುತ್ತೆ. 300 ರೂಪಾಯಿಗೇನೋ ತೊಗೊಂಡು ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಕಮ್ಮಿನೇ ತೊಗೊಂಡಿದ್ದು. ನೆನ್ನೆ ರಿಲಯನ್ಸ್ ಮಾರ್ಟ್ಗೆ ಆಲ್ರೆಡಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ಟಿದ್ದು. ಕೆಲವೊಂದು ಥಿಂಗ್ಸ್ ಏನೇನು ಮಾಡ್ತಿದ್ವು ಅದು ಮಾತ್ರ ತೊಗೊಳ್ಬೇಕಷ್ಟೇ. ಬನ್ನಿ ಬಾ ಅಂತಂದರು. ಹೋಗಿದ್ದೆ ಫ್ರೆಂಡ್ಸ್ ಅವ್ರ ಜೊತೆ. ಹೋಗಿದ್ದಕ್ಕೆ ನನಗೊಂದು ಪಾಪ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಅದೊಂದು ನಿಜಕ್ಕೂ ತುಂಬ ಖುಷಿ ಆಯಿತು. ಮತ್ತು ನನಗೆ ಅವಾಗ ಬೇಜಾರು ಆಯಿತು, ಬೇಡಕ್ಕ ಪ್ಲೀಸ್ ಇವೆಲ್ಲ ಬೇಡಕ್ಕ ಇರಲಿ ಅಂದ್ಕೊಂಡಿದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ. ಸೊ ಫಸ್ಟ್ ನಾವು ಇವಾಗ ಏನೇ ಶಾಪಿಂಗ್ ಮಾಡ್ಕೊಂಡು ನೋಡೋಣ. ಬೆಳಗ್ಗೆ ನಾಷ್ಟ ಮಾಡಿದ ಫ್ರೆಂಡ್ಸ್ ಬಂದ ತಕ್ಷಣ ಇವಾಗ ಚಿಕನ್ ಗ್ರೇವಿ ಸ್ವಲ್ಪ ಇತ್ತು. ಚಿಕನ್ ಗ್ರೇವಿ ಜೊತೆ ಗುಂಡಿಗೆ ಮತ್ತು ಲಿವರ್ ಫ್ರೈ ಮಾಡಿದ್ದಾರೆ. ನಮ್ಮನೆಲ್ಲ ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಗುಜ್ಜು ಮಾಡಿದ್ದೆ. ಚಿತ್ರಾನ್ನ ತಿಂದ್ಬಿಟ್ಟು ಸ್ವಲ್ಪ ಕುತ್ಕೊಂಡ್ಬಿಟ್ಟು ಇವಾಗ ಮತ್ತೆ
ಓಪನ್ ಮಾಡಿ ನೋಡೋಣ ಅಂದ್ಕೊಂಡಿದ್ದೀನಿ. ಈ ಬ್ಯಾಗ್ ಕೂಡ ಅವ್ರಿಗೆ ನಾನು ಬ್ಯಾಗ್ ಕೂಡ ತೊಗೊಂಡೋಗಿಲ್ಲ. ನಂಗೆ ಐಡಿಯಾ ಇಲ್ಲ ಫ್ರೆಂಡ್ಸ್, ಏನಾದ್ರು ತೊಗೋಬೇಕು ಅನ್ನೋ ಐಡಿಯಾ ಇದ್ದಿದ್ರೆ ಕಾಸು ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದೆ. ಏನು ತಗೊಳ್ಳೋ ಐಡಿಯಾ ಇದ್ದರೆ ತೊಗೋಬೇಕು ಅಂತ ನಾನು ಪ್ರಿಪೇರ್ ಆಗಿ ಹೋಗಿಲ್ಲ. ಅದೇ ಬೇಳೆಕಾಳು ಏನಾದರೂ ಸಿಕ್ಕರೆ ತಗೊಳ್ಳೋಣ ಅಂದ್ಕೊಂಡೆ. ಅದು ನೋಡ್ರೆ ಬಿಗ್ ಮಾರ್ಕೆಟಲ್ಲಿ ಲೂಸೇ ಇಲ್ಲ ಫ್ರೆಂಡ್ಸ್, ಎಲ್ಲನೂ ಫುಲ್ಲು ಏನು ಹೇಳ್ತಾರಪ್ಪ ಲೂಸೇ ಇಲ್ಲ, ಎಲ್ಲನೂ ಕೂಡ ಪ್ಯಾಕೆಟ್ಸನ್ನೇ. ಆ ಪ್ಯಾಕೆಟ್ಸನ್ನು ತುಂಬ ಕಮ್ಮಿ ಪ್ರೈಸಲ್ಲ ಸಿಗ್ತೈತೆ. ಎಷ್ಟು ಕಾಸ್ಟ್ಲಿ ಗೊತ್ತಾ ಯಪ್ಪ. ಅದಕ್ಕೆ ಸರಿ ಓಕೆ ನಾವು ತೊಗೊಬಂದಿದ್ದೆ, ನಾವು ಓಪನ್ ಮಾಡಿ ನೋಡೋಣ ಏನೇನು ತೊಗೊಬಂದಿದ್ವಿ ಅಂತ ಅಂದ್ಬಿಟ್ಟು. ಟ್ರೈಪೋರ್ಡ್ ಇಲ್ದಿರ ನನ್ನ ಕವೆ ನೋಟಿಫಿಕೇಶನ್ಸ್ ಏನಾಗಿದೆ ದೊಡ್ಡದೇ ತೊಗೊಬಂದು ಇಟ್ಕೊಬೋದು, ಬೇಡ ತುಂಬ ಕಮ್ಮಿ ಅಮೌಂಟ್ ಅಲ್ವಾ, ಹಾಗಾಗಿ ಇಲ್ಲೇ ಓಕೆ. ಫಸ್ಟ್ ಎದ್ದ ತಕ್ಷಣ ಈ ಸ್ಲಿಪ್ಪರೇ ಕಾಣಿಸ್ತಾ ಇದೆ ನೋಡಿ. ಫಸ್ಟ್ ಒಂದು ಇರಿ ಅದನ್ನು ತೋರಿಸ್ತೀನಿ. ಫಸ್ಟ್ ಎಲ್ಲ ತೆಗೆದು ಇಟ್ಕೊಬಿಡೋಣ ಏನೇನು ತೊಗೊಬಂದು. ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ನೋಡಿ. ಅಷ್ಟೇ ಫ್ರೆಂಡ್ಸ್, ಖಾಲಿ ನೋಡಿದ್ರಲ್ಲಿ ಏನಿಲ್ಲ, ಕಸ ಬಿತ್ತು. ಓಕೆ ಇಷ್ಟೇ ಫ್ರೆಂಡ್ಸ್ ತೊಗೊಬಂದ್ರೆ ನೋಡಿ, ಇಷ್ಟಿದೆ ಅಷ್ಟೇ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಹೋಗ್ತೀನಿ ಏನೇನು ಅಂದ್ಬಿಟ್ಟು 2 ಖರ್ಚೀಫ್ ತೊಗೊಬಂದೆ. ಇದೊಂದು ಖರ್ಚೀಫು ಮತ್ತು ಇದೊಂದು ಖರ್ಚೀಫ್ 2 ತೊಗೊಬಂದಿದೆ. ಇದೆರಡೂ ಕೂಡ ದೇವ್ರ ಮನೆಗೆ. ಮೊನ್ನೆ ಒಂದು ದೇವ್ರ ಮನೆಗೆ ಒಂದೇ ಒಂದು ಬಟ್ಟೆ ಇಟ್ಕೊಂಡಿದ್ದೆ, ಒಂದು ಫೋಟೋ ಹೊಚ್ಚೋಕ್ಕೆ. ಫೋಟೋ ಮತ್ತು ಏನೋ ಅದರಲ್ಲಿ ಬೇಕಾದ ಫ್ಲೋರ್ ಇದೆಲ್ಲ, ಫ್ಲೋರ್ ಕೂಡ ಅದರಲ್ಲಿ ಉಜ್ತಾ ಇದ್ದೆ. ಆಮೇಲೆ ಮೊನ್ನೆ ತೊಳೆದು ಹಾರಾಕಿದ್ವಿ, ಅಪ್ಪ ಮಿಸ್ ಆಗಿ ಕೈ ಉಜ್ಜಿಬಿಟ್ಟು ಮರ್ಬಿಟ್ಟು. ನಾವು ಅಪ್ಪ ಬಂದಿದ್ರಲ್ಲ ಊಟ ಮಾಡ್ತಾ ಕೈ ಮಿಸ್ ಮಾಡಿ ಉಜ್ಜಿಬಿಟ್ಟಿದ್ದಾರೆ. ಅವಾಗ ಅಂದ್ಕೊಂಡು ತೊಗೋಬೇಕು ಅಂದ್ಬಿಟ್ಟು ನಮ್ಮ ಮನೇಲಿ ಹೇಳಿದ್ರೆ ಅವೆಲ್ಲ ತೊಗೊಂಡು ಕೊಡೋದು ತುಂಬ ರೇರು. ಓಕೆ ಹೋಗಿದ್ವಲ್ಲ ತೊಗೊಬರೋದು. ಬ್ರೌನ್ ಕಲರ್ ಇದು, ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಬಟ್ ಬ್ರೌನ್ ಕಲರು. ಇಷ್ಟೇ ಫ್ರೆಂಡ್ಸ್, ಅದು ಒಂದು ಫೋಟೋ ಉಜ್ಜೋಕ್ಕಾಗುತ್ತೆ, ಇನ್ನೊಂದು ನೆಲ ಒರೆಸೋಕ್ಕೆ. ಅಡುಗೆ ಮನೆ ಮಾತ್ರ, ಸಾರಿ ದೇವ್ರ ಮನೆ ಮಾತ್ರ ಉಜ್ಜೋಕ್ಕೆ. ಎರಡೂ ಒಂದು ಖರ್ಚು ಬಂದುಬಿಟ್ಟು 12 ರೂಪಾಯಿ ಇದೆ. ಇದು 12 ರೂಪಾಯಿ ಮತ್ತು ಇದು 12 ರೂಪಾಯಿ, ಟೋಟಲ್ 2 ಸೇರಿ 24 ರೂಪೀಸ್ ಆಯ್ತು. 2 ಚೆನ್ನಾಗಿದೆ ಅಲ್ವಾ, ಸಾಕು. ದೇವ್ರ ಮನೆ ಆಲ್ರೆಡಿ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಉಜ್ಕೊಳ್ಳೋಕ್ಕೆ ಇಷ್ಟು ಬಟ್ಟೆ ಸಾಕಾಗುತ್ತೆ. ನನಗಂತೂ ಸಿಂಪಲಾಗಿ ಸಾಕಾಗುತ್ತೆ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಆಮೇಲೆ ಇದು ಫ್ರೆಂಡ್ಸ್, ಇದು ಹೆಂಗೆ ಗೊತ್ತಾ, ಬತ್ತಿ 10 ರೂಪಾಯಿದು ನೋಡಿದೆ, 10 ರೂಪಾಯಿದು ಇತ್ತು ಅಲ್ಲಿ. ಬಟ್ ಅದೆಲ್ಲ ಸೇರಿಸಿದ್ರೆ ಇದು ಬಂದುಬಿಟ್ಟು 45 ರೂಪೀಸ್ ಹಾಕಿದ್ದಾರೆ ನೋಡಿ. ಹಿಂಗೆ ಉಲ್ಟಾ ತೋರಿಸ್ಬೇಕು, 45 ರೂಪೀಸ್ ಇದು. ಇದರಲ್ಲಿ ನನಗೆ ಜಾಸ್ತಿ ಇದೆ ಅಂತ ಅನಿಸ್ತು ಫ್ರೆಂಡ್ಸ್. ಇದು ನೋಡಿ ಇಷ್ಟೊಂದು ಇದೆ ಅನಿಸ್ತು. ದೀಪ ಹಚ್ಚೋದಕ್ಕೆ ಬತ್ತಿಗಳು ತೊಗೊಬಂದೆ. ಇದೊಂದು 45 ರೂಪೀಸು. ಇದು ತುಂಬ ವರ್ತ್ ಅಂತ ಅನಿಸ್ತು. ಸೊ ವರ್ತ್ ಅಂತ ಅನಿಸಿರೋದು ಮಾತ್ರ ತೊಗೊಬಂದಿರೋದು ಇದೊಂದು. ಆಮೇಲೆ ನೆಕ್ಸ್ಟು ಸೋಪ್ ಒಂದೊಂದು ತೊಗೊಬಂದಿದ್ದೀನಿ. ಹಾಗೆ ತೊಗೊಬರೋದಕ್ಕಿಂತ ಸ್ವಲ್ಪ ಉದ್ದ ಇದೆ ಅಂತ ಅನಿಸ್ತು, ಎಕ್ಸ್ಟ್ರಾ ಇದೆ ಅಂತ ಅನಿಸ್ತು. ಸೂಪರ್ ವಾಶ್ ಇವೆರಡು ಸೋಪ್ ತೊಗೊಬಂದಿದ್ದೀನಿ. ಇದು ಒಂದೊಂದು 10 ರೂಪಾಯಿ ಫ್ರೆಂಡ್ಸ್. ಸೊ ಈ 2 ಸೇರಿ 20 ರೂಪಾಯಿ ಆಗಿದೆ ಅಷ್ಟೇ. ಆಮೇಲೆ ನೆಕ್ಸ್ಟು ಸೋಪನ್ ಬಿಟ್ಟು ತೊಗೊಬಂದಿದ್ದೀನಿ. ಸೋಪನ್ ಬಿಡಿ ಸೇಮ್ ಅಂಗಡಿಲಿ ಯಾವ ಪ್ರೈಸ್ ಇದೆಯೋ ಅದೇ ಪ್ರೈಸಸ್ ಇದು. ಸಮಥಿಂಗ್ 37 ಎಷ್ಟು 40 ರೂಪಾಯಿ ಅಂದ್ಕೊಳ್ಳಿ ಹತ್ರ. 39 ರೂಪಾಯಿ, ಅಂದರೆ 1 ರೂಪಾಯಿ ಕಮ್ಮಿ 40 ರೂಪಾಯಿ ಕೊಟ್ಟಿದ್ದೀನಿ ಸೋಪಿನ ಪುಡಿಗೆ. ನೆಕ್ಸ್ಟ್ ಇದೊಂದು ಪಾಸ್ತಾ ಫ್ರೆಂಡ್ಸ್. ಪಾಸ್ತಾ ಮೊನ್ನೆಲ್ಲ ತೊಗೊಬಂದು ತಿಂತಾನೆ ಇದ್ದಿದ್ದು. ನೀವು ನೋಡಿದ್ರೆ ಎಷ್ಟು ತಿಂತೀನಿ ನಾನು ಪಾಸ್ತಾ ಅಂದ್ಬಿಟ್ಟು. ಅದು ಖಾಲಿ ಆಗಿಬಿಡ್ತಲ್ಲಪ್ಪ ಅಂದ್ಬಿಟ್ಟು ಸಿಂಪಲಾಗಿ 1-2 ಟೈಮ್ಗೆ ಆಗೋಷ್ಟು ತೊಗೊಬಂದಿದ್ದೀನಿ. ಇದೊಂದು ಎಷ್ಟೋ 40 ರೂಪಾಯಿ ಎಷ್ಟೋ ಇತ್ತು. ಇಲ್ಲ ಫ್ರೆಂಡ್ಸ್ 27 ರೂಪಾಯಿ, ಅದರ 30 ರೂಪಾಯಿ ಅಂದ್ಕೊಳ್ಳಿ ಅಷ್ಟೇ ಇದು. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಗಿ ತೊಗೊಬಂದೆ. ಈ ಮ್ಯಾಗಿ ಒಂದಿಟ್ಟು 15 ರೂಪಾಯಿ ಇದೆ. 15 ರೂಪಾಯಿ ಜಾಸ್ತಿ ಆಯಿತು ನೋಡಿ. ಇದು ಏನು ತೊಗೊಬಂದೆ ಇದು ನಾನು ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಏನು ತೊಗೊಂಡ್ಬಿಟ್ಟೆ ನಾನು ಇದನ್ನು 15 ರೂಪಾಯಿ. ವೇಸ್ಟ್ ಫ್ರೆಂಡ್ಸ್. ನಾನು ಇದು ರೂಢಿ ಇಷ್ಟಿದೆ 10 ರೂಪಾಯಿಗೆ ಬರ್ತಿದ್ದೆ ಅಂಗಡೀಲಿ. ಇದು ನೋಡ್ಕೊಂಡಿಲ್ಲ ಫ್ರೆಂಡ್ಸ್. ಇದೊಂದೇ ಒಂದು ವೇಸ್ಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದೊಂದೇ ನನಗೆ ಅನಿಸ್ತಿರೋದು ನಾನು ವೇಸ್ಟ್ ಖರ್ಚು ಮಾಡಿದ್ದೀನಿ 10 ರೂಪಾಯಿ ಅಂತ. 5 ರೂಪಾಯಿಗೆ ನಾನು 15 ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಇಷ್ಟೇ. ಸೊ ಇಷ್ಟೇ ನಾನು ತೊಗೊಂಡಿರೋದು. ಇದು ಯಾರು ಕೊಡ್ತಿದ್ದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇಷ್ಟಕ್ಕೆ ಇಲ್ಲಿರೋ ಐಟಮ್ಗೆ ಇಷ್ಟು ದೊಡ್ಡ ಬಿಲ್ ಫ್ರೆಂಡ್ಸ್, ಇಷ್ಟು ದೊಡ್ಡ ಬಿಲ್ ಕೊಟ್ಟಿದ್ದಾರೆ ನೋಡಿ. ಇಷ್ಟೇ ಐಟಮ್ಗೆ ಇದು 165 ರೂಪೀಸ್ ಆಗಿದೆ. ಫೋಟೋ ಹಾಕ್ತೀನಿ ಪಕ್ಕದಲ್ಲಿ. 165 ರೂಪೀಸ್ ಆಗಿದೆ. 10, 39, 27, 12, 15 ಟೋಟ್ಲ್ ಎಷ್ಟು ಅದ ಐಟಮ್ ನಂಬರ್ 6 ಐಟಮ್ 3, 4, 5, 6 ಐಟಮ್ ಇದೆ. 6 ಐಟಮ್ಗೆ 165 ರೂಪಾಯಿ ಆಗಿದೆ. ಇಷ್ಟು ನಾನು ತೊಗೊಂಡಿದ್ದೆ ಫ್ರೆಂಡ್ಸ್. ನೀವು ಅನ್ಕೊಂತೀರಿ ಎಷ್ಟು ದೊಡ್ಡ ಶಾಪಿಂಗ್ ಮಾಡಿಬಿಟ್ಟು ಎಷ್ಟು ತೊಗೊಬಂದಿದ್ದೀನಿ ಅಂದ್ಬಿಟ್ಟು. ಅಷ್ಟು ದೊಡ್ಡ ಅಂಗಡಿಲಿ ತೆಗಿಯೋ ಅಷ್ಟು ದೊಡ್ಡೋಳು ನಾನಲ್ಲ ಫ್ರೆಂಡ್ಸ್. ನಿಜವಾಗ ತುಂಬ ಕಾಸ್ಟ್ಲಿ, ನಂಗೆ ಅಲ್ಲಿ ತೆಗಿಯೋಕ್ಕಾಗೋದಿಲ್ಲ. ಐ ಕಾಂಟ್, ದುಡ್ಡು ಇಲ್ಲ. ಸೊ ಈ ಸ್ಲಿಪ್ಪರ್ ಬಂದುಬಿಟ್ಟು 99 ರೂಪೀಸ್, ಅಂದರೆ 100 ರೂಪಾಯಿ ಹತ್ತಿರ. ಬೇರೆ ಬೇರೆ ಚಪ್ಪಲಿಗಳು ಇತ್ತು ಇನ್ನು. ನನಗೆ ಬ್ಲೂ ತುಂಬ ಇಷ್ಟ ಆಯಿತು. ಬಟ್ ಯಾಕೆ ನಾನು ಹಾಕಿ ನೋಡಿದೆ, ನನಗೂ ಯಾಕೋ ಚೆನ್ನಾಗಿ ಕಾಣಿಸಿಲ್ಲ ಕಲರ್. ನೆನಪು ಅಲ್ಲಿಗೆ ಬ್ಲೂ ಅಂದರೆ ಇಷ್ಟ, ಬಟ್ ಕಾಲಿಗೆ ಯಾಕೋ ಚೆನ್ನಾಗಿ ಕಾಣಿಸಿಲ್ಲ. ಆಮೇಲೆ ಇದನ್ನು ಹಾಕಿ ನೋಡಿದೆ, ಇದು ಚೆನ್ನಾಗಿ ಕಾಣ್ತಾ ಯಾಕೆ ಇದೇ ಇಟ್ಕೋ ಅಂತಂದರು. ನಾನು ಕಾಸು ಕೊಡೋಕೆ ಹೋಗ್ತೀನಿ, ಯಾಕೆ ಬೇಡ ನಾನೇ ಕೊಡ್ತೀನಿ ಯಾಕೆ ಕೊಡಿಸಿದ್ರು. ಸೊ ಇದು ಅವ್ರು ಕೊಟ್ಟಿರೋ ಗಿಫ್ಟ್ ನನಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ಹತ್ರ ಯಾಕೆ ಗೊತ್ತಾ ಯಾಕೆ ನನಗೆ ಕೊಡಿಸಿದ್ದು. ನಾನು ಮನೇಲೂ ಕೂಡ ಹೀಲ್ಸ್ ಚಪ್ಪಲಿನ ಹಾಕ್ಕೊತೀನಿ ನನ್ನ ಹತ್ರ. ಅಂದರೆ ಮೊನ್ನೆ ತೊಗೊಂಬಂದಿದ್ದಲ್ವ ಅದೇನೇ. ಇನ್ನು ಅಲ್ಲ ಇನ್ನು ನೋಡಿರಿ ಎಷ್ಟು ವಿಚಿತ್ರ ಅಂತಂದರೆ ಹೊಸ ಚಪ್ಪಲಿ ತೊಗೊಬಂದಿದ್ದು 2 ಡೇಸ್ ಕಾಳೆ ಚಪ್ಪಲಿಗೆ ತೊಗೊಂಡಿದೆ.
ಏನು ಮಾಡೋದಂತ ಗೊತ್ತಿಲ್ಲ. ಯಪ್ಪ ಸರಿ ಓಕೆ ತೊಗೊಳೋಣ ಅಂದ್ಕೊಂಡಿದ್ದೆ, ತೊಗೊಳಕ್ಕೆ ಆಗಿಲ್ಲ. ನಮ್ಮ ಮನೆಯವ್ರಿಗೆ ಮೊನ್ನೆಲ್ಲ ಹೇಳ್ದೆ ಬಂದರೆ ತೊಗೊಂಡೇ ಬಂದಿಲ್ಲ. ಆಮೇಲೆ ಇವಾಗ ಐಕ ಪಾಪ ಕೊಡ್ತೀನಿ, ನಾನೇ ಕಾಸು ಕೊಡ್ತೀನಿ ಬಿಡಕ್ಕೆ, 100 ರೂಪಾಯಿ ತಾನೇ ಇದ್ದಿದೆ, ಪರವಾಗಿಲ್ಲ ತೊಗೊಂಡ್ಬಿಟ್ಟು ಕೊಡಿಸಿದ್ರು. ಸೊ ಇದು ನಮ್ಮ ಇವತ್ತಿನ ಡಿಮಾರ್ಟ್ ಶಾಪಿಂಗ್ ನೋಡಿ, ಡಿಮಾರ್ಟೇ ಬರ್ತಿದೆ ನನಗೆ. ಸೊ ಇದು ನಮ್ಮ ಇವತ್ತಿನ ಬಿಗ್ ಮಾರ್ಕೆಟ್ ಶಾಪಿಂಗ್ ಆಗಿರುತ್ತೆ. ಸೊ ಇಷ್ಟೇ ಬಂದು ತೊಗೊಬಂದಿದ್ದು. ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ಕೊತೀನಿ. ಬೆಳಗ್ಗೆ ನಾನು ಶಾಪಿಂಗ್ ಹೋಗೋದು ಹೇಳಿದ್ಮೇಲೆ ಓಕೆ ಶಾಪಿಂಗ್ ವ್ಲಾಗ್ ಅಷ್ಟೇ ಮಾಡೋಣ ಅಂತಂದ್ಬಿಟ್ಟು ಮಿಕ್ಸಪ್ ಬೇಡ ಅಂದ್ಕೊಂಡೆ. ಬಿಕಾಸ್ ಆಫ್ ಆಲ್ರೆಡಿ ತುಂಬ ಕಂಟೆಂಟ್ ಅಲ್ಲೇ ಸಿಕ್ಬಿಡ್ತು ನನಗೆ. ಎಷ್ಟೊಂದು ವೀಡಿಯೋ ಮಾಡ್ಕೊಬಂದಿದ್ದೀನಿ, ಸಾಕು ಅಂದ್ಬಿಟ್ಟು ಇವಾಗ ಏನಾದರೂ ಆದರೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಡೈಲಿ ವೀಡಿಯೋ ಹಾಕಬೇಕು ಅಂದ್ಕೊತೀನಿ. ನೆಟ್ ಇಶ್ಯೂಯಿಂದ ಡೈಲಿ ವೀಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ. ಬಟ್ ಡೈಲಿ ಹಾಕಬೇಕು ಫ್ರೆಂಡ್ಸ್ ವೀಡಿಯೋನ. ಇವಾಗ ಹೆಂಗಿದ್ರು ವೀಡಿಯೋ ಇದೆ. ಸೊ ಹಂಗಾಗಿ ನಾಳೆ ತಂದು ಹತ್ರ ಹಾಕ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಈವ್ನಿಂಗ್ ಆಗೋದನ್ನ ಮತ್ತು ನಾಳೆ ವ್ಲಾಗ್ ಮಾಡ್ಕೊಂಡು ನಾಳೆ ಸಪ್ರೇಟ್ ಒಂದು ವೀಡಿಯೋ ಹಾಕ್ತೀನಿ. ಸೊ ಈ ಥರ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಬಿಟ್ಟು. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಅಂದರೆ ಬಿಗ್ ಮಾರ್ಕೆಟ್ ಅಂದರೆ ಸೇಮ್ ಫ್ರೆಂಡ್ಸ್, ನೀವು ಎಲ್ಲೇ ಬಿಗ್ ಮಾರ್ಕೆಟ್ಗೆ ಹೋಗಿ ಲೈಕ್ ಇಲ್ಲಿ ಆಗಿರ್ಬೋದು, ಬೇರೆ ಎಲ್ಲೇ ಡಿಮಾರ್ಟ್ಗೆ ಹೋದ್ರು ಕೂಡ ಬಿಗ್ ಮಾರ್ಕೆಟ್ಗೆ ಹೋದ್ರು ಕೂಡ ಸೇಮ್ ಅಮೌಂಟು ಸೇಮ್ ಆಫರ್ಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಬಿಗ್ ಮಾರ್ಕೆಟ್ ಶಾಪಿಂಗ್ ಬಗ್ಗೆ ನಿಮ್ಗೆ ಹಾಕಿದ್ರೆ ನಿಮ್ಗೂ ಒಂದಷ್ಟು ಐಡಿಯಾ ಸಿಗುತ್ತೆ ಮತ್ತು ನಿಮಗೂ ಈಸಿ ಆಗುತ್ತೆ. ಅದನ್ನು ನಿಮಗೇನು ಬೇರೆ ಕಡೆ ಏನಾದರೂ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಏನಾದ್ರು ಪರ್ಚೇಸ್ ಮಾಡೋಕೆ ಹೋದಾಗ ಓಕೆ ಈ ಥರದ್ರಲ್ಲಿ ಈ ಥರ ಆಫರ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು, ತುಂಬ ಆಫರ್ಸ್ ಎಲ್ಲ ಕಮ್ಮಿ ಅದರಲ್ಲಿ. ಬಟ್ ಹೋಗೋದಿದ್ರೆ ನಿಮ್ಗೆ ಈ ಥರ ಪ್ರೈಸಸ್ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಬಿಗ್ ಮಾರ್ಕೆಟ್ ಅಂದರೆ ಏನು ಅಂತ ಸ್ವಲ್ಪ ಐಡಿಯಾ ಸಿಗೋದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ನಮ್ಮ ಮನೆಯವರು ನಮ್ಮ ಜೊತೆ ಬಂದು ಕರ್ಕೊಂಡು ಬಿಟ್ಬಿಟ್ಟೋದ್ರು. ಕಾರಣ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇರೋ ಕಾರಣ ಊರಿಗೆ ಹೋಗಿದ್ದಾರೆ. ಅದಕ್ಕೆ ವೀಡಿಯೋ ಬರೋಕ್ಕಾಗಲಿಲ್ಲ. ಇವಾಗ ಬರ್ತಾರೆ ಅವ್ರು ಬಟ್ ಅವ್ರು ಈವ್ನಿಂಗ್ ಬರ್ತಾರೆ. ಸೊ ಈವ್ನಿಂಗ್ ತನಕ ನನಗೂ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ರೆಸ್ಟ್ ಮಾಡೋದಷ್ಟೇ ಬಿಟ್ಟರೆ. ಸೊ ಇಷ್ಟ ಫ್ರೆಂಡ್ಸ್, ಅವರು ಈವ್ನಿಂಗ್ ಬರ್ತಾರೆ. ಸೊ ಅವ್ರು ಈವ್ನಿಂಗ್ ಬಂದಾಗ ಅದನ್ನು ಬೇರೆ ವ್ಲಾಗ್ನಲ್ಲಿ ಮಾಡಿ ನಾನು ಇನ್ನೂ ಬೇರೆದೆಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತಿನ ನಮ್ಮ ಶಾಪಿಂಗ್ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾಳೆ ಅದಕ್ಕೆ ಟೇಕ್ ಕೇರ್ ಆ್ಯಂಡ್ ಬಾಯ್.